ಮಕ್ಳುಗಳು ಸಕ್ಕರೆನೇ ಬೇಡ ಅನ್ಸುತ್ತೆ, ಹಾಗೆ ಬರೀ ಹಾಲೆ ಕುಡಿತಾರೆ. ನಾವ್ ಹಾಗ್ ಮಾಡಲ್ಲ, ಅದಕ್ಕೆ ಸಕ್ಕರೆ ಹಾಕಿ ಅದ್ ಹಾಕಿ ಇದ್ ಹಾಕಿ ಕುಡಿಸಾದ್ಮೇಲೆ ಅವಕ್ ಅದೇ ರುಚಿ ಉಳಿಯತ್ತೆ. ರುಚಿ ಇಲ್ಲಪ್ಪ, ಎಲ್ಲಿಂದ ಬೆಳೆಸಿರೋದು? ಇವತ್ತು ನಾವೇ ಸಕ್ಕರೆ ಬೆಳೆಸಿರೋದು ಕೊಡೋದಿಲ್ಲ ಎಲ್ಲಾದು ಈಗ. ಮಕ್ಕಳಿಗೆ. ಈಗಿನ ತಾಯಂದಿರು ಸಕ್ಕರೆನ ರೂಢಿ ಮಾಡ್ತಾ ಇಲ್ಲ ಮಕ್ಕಳಿಗೆ. ಅದು ಒಳ್ಳೇದೇನೆ ಒಂದ್ ರೀತಿಲಿ. ನಮ್ಮ ಬೇರೆ ಎಲ್ಲ ರೂಢಿ ತಾಯಂದಿರು ಮಾಡ್ತಾರಲ್ಲ. ಚೆನ್ನಾಗಿ ತಿನ್ಸದ್ ರೂಢಿ ಮಾಡ್ಬಿಟ್ಟಿದ್ರು. ಅಲ್ಲಮ್ಮ, ಸಕ್ಕರೆ ಬಿಟ್ಟು ಹಾಕ್ಬಿಟ್ಟು ಬರೀ ಮೊಬೈಲು ಇಟ್ಬಿಟ್ಟು ಎಲ್ಲ ಇಟ್ಬಿಟ್ಟು ಅವೆಲ್ಲ ರೂಢಿ ಮಾಡಿ ಮುಗಿಸ್ತಾರಲ್ಲ. ಕಣ್ಣುಗಳು ಚಿಕ್ಕ ವಯಸ್ಸಲ್ಲೇ ಹಾಳಾಗೋಂಗೆ ಅವಕ್ಕೆ. ಅಯ್ಯೋ, ಅದು ಮೊಬೈಲ್ ಕೊಟ್ರೆ ಸುಮ್ನೆ ಕೂತ್ಕೋತದೆ. ಶುರು ಮಾಡೋಣವಾ? ರೆಕಾರ್ಡಿಂಗ್ ಶುರು ಮಾಡೋಣ ಮೇಡಮ್, ಶುರು ಮಾಡೋಣ ಮೇಡಮ್ ನಾವು. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಉಮಾ ಅವರೇ ಪ್ರಾರ್ಥನೆಯನ್ನು ಮಾಡಿ ತರಗತಿಯನ್ನು ಮುಂದುವರಿಸಿ. ಓಂ ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಧ್ಯಾನ ಮೂಲಂ ಗುರೋರ್ಮೂರ್ತಿಃ ಪೂಜಾ ಮೂಲಂ ಗುರೋರ್ಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋರ್ಕೃಪಾ ಮೋಕ್ಷಮೂಲಂ ಗುರೋರ್ಕೃಪಾ. ಹರಿ ಓಂ. ಈ ದಿನ ಮತ್ತೆ ನಾವು ಟಾಕ್ 39 ಮತ್ತೆ ಮುಂದುವರಿಸ್ತಾ ಇದ್ದೀವಿ. ಕಳೆದ ಸರಿ ನಾವು ಅದನ್ನ ಅರ್ಧದಲ್ಲಿ ನಿಂತು ಹೋಗಿತ್ತು. ಅದು ನಮ್ದು ಅರ್ಧದಲ್ಲಿ ನಿಂತು ಹೋಗಿತ್ತು. ಹಾಗಾಗಿ ಈಗ ಮತ್ತೆ ನಾವು ಅದನ್ನ ಮುಂದುವರಿಸ್ತಾ ಇದ್ದೀವಿ. ಯಾವುದೊಂದು ಮಹಾ ಜಾಗೃತಿ, ನಮ್ಮಲ್ಲಿ ಯಾವುದು ಜಾಗೃತ ಆಗ್ಬೇಕಾಗಿರುವಂತದ್ದು ಇವಾಗ ಅಂತ ಹೇಳಿ ನಾವು ಅದನ್ನ ಚಿಂತನೆನ ಹೂಡ್ತಾ ಇದ್ದೀವಿ. ಅಲ್ಲಿ ನಾವು ಹಿಂದೆ ಭಗವದ್ಗೀತೆ ಇವರು ಶಿಷ್ಯ ಕೇಳಿದಂತ ಪ್ರಶ್ನೆಗಳನ್ನ ನಾವು ಮತ್ತೆ ಮತ್ತೆ ಅನಲೈಸ್ ಮಾಡ್ಕೊಂಡು ಬಂದ್ವಿ. ಆತ್ಮ ಅನಾತ್ಮ ಆಗಿರೋದು, ಜೀವಾತ್ಮ ಪರಮಾತ್ಮ ಏಕತ್ವವನ್ನ ಹೇಗೆ ಅಂತ ಮುಕ್ತಿ ಪಡೆಯಬಹುದು ಅಂತ ಹೇಳಿ ಇದ್ರೊಳಗೆ ನಾವು ಉಪನಿಷತ್ ಮಹಾವಾಕ್ಯಗಳನ್ನು ಪ್ರಜ್ಞಾನಂ ಬ್ರಹ್ಮ ಆಗಿರ್ಬೋದು, ಅಹಂ ಬ್ರಹ್ಮಾಸ್ಮಿ, ಈ ಉಪನಿಷತ್ ವಾಕ್ಯಗಳನ್ನು ಸಹಿತ ನಾವು ಇದನ್ನ ಎಲ್ಲ ನೋಡ್ಕೊಂಡು ಬಂದ್ವಿ. ಈಗ ನಾವು ಮುಂದುವರಿಸ್ತಾ ಇದ್ದೀವಿ. ನಾವಿದು ಸಾಧನೆ ಶೋಧನೆ ಸಾಕಷ್ಟು ನಾವು ಚಿಂತನೆ ಮಾಡಿದೀವಿ. ನಾವು ಸಾಧನೆಯಿಂದ ನಾವು ಸಾಧ್ಯನಾ ಬ್ರಹ್ಮ ಆಗಕ್ಕೆ, ಹೇಗೆ ನಾವು ಬ್ರಹ್ಮ ಅಂತ ಆಗ್ಬೋದು ಅಂತ. ಇಲ್ಲಿ ನಾವು ಮತ್ತೆ ಏನು ಮುಂದುವರಿಸ್ತಾ ಇದ್ದೀವಿ ಅಂತಂದ್ರೆ, ಇಲ್ಲಿ ನಾವು ಯೋಗಗಳನ್ನ ತರ್ತಾ ಇದೀವಿ. ನಾವು
ಈ ಯೋಗಗಳಿಂದ ನಾವು ಮಾಡೋದ್ರಿಂದ ಬ್ರಹ್ಮನನ್ನ ಅರಿಯಕ್ಕೆ ಸಾಧ್ಯನಾ ಅನ್ನೋ ಒಂದು ಚಿಂತನೆ ನಾವು ಇವಾಗ ಮುಂದುವರಿಸ್ತಾ ಇದ್ದೀವಿ. ಈಗ 4 ಯೋಗ ಇರ್ತದೆ, ಕರ್ಮ ಯೋಗ ಆಗಿರ್ಬೋದು, ಕ್ರಿಯಾ ಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ. ಇವೆಲ್ಲ ಯೋಗಗಳು ನಮಗೆ ಹೇಗೆ ಸಹಾಯ ಮಾಡುತ್ತೆ, ಅಥವಾ ಈ ಯೋಗಗಳು ನಮ್ಗೆ ಯಾಕೆ ಬೇಕು, ಇದು ಒಂದು ಸಾಧನೆನ ಶೋಧನೆನ ಅನ್ನುವಂಥದ್ನ ಕಳೆ ಸರಿ ನಾವು ಇದ್ರ ಬಗ್ಗೆ ಮಾತಾಡಿದಾಗ ಅದು ಪೂರ್ಣವಾಗಿ ಅದು ಕ್ಲಿಯರ್ ಆಗಿ ಬಂದಿರ್ಲಿಲ್ಲ. ಹಾಗಾಗಿ ನಾವು ಅದನ್ನ ಮತ್ತೆ ಇವತ್ತು ಅದು ಚಿಂತನೆಗೆ ಮತ್ತೆ ಅದನ್ನ ನಾವು ಇಡ್ತಾ ಇದ್ದೀವಿ. ಇವಾಗ ನಾವು ಲಾಸ್ಟ್ ಟೈಮ್ ಕಲ್ಯಾಣಿ ಅವರು ಅದು ಹೇಳಿದ್ರು, ಅದನ್ನ ಮತ್ತೆ ಅವ್ರನ್ನೇ ಕೇಳ್ತಾ ಇದ್ದೀನಿ ನಾನು ಇದ್ರ ಬಗ್ಗೆ. ಈ ಯೋಗಗಳು ನಮ್ಗೆ ಯಾಕ್ ಬೇಕು, ಇದು ಏನು, ಇದು ಸಾಧನೆಗೆ ನಮ್ಗೆ ಸಹಾಯ ಆಗತ್ತಾ, ಶೋಧನೆಗೆ ಸಹಾಯ ಆಗತ್ತಾ, ಇದರಿಂದ ನಮ್ಗೆ ಏನು ಉಪಯೋಗ ಆಗತ್ತೆ ಇವೆಲ್ಲ ಮಾಡೋದ್ರಿಂದ ಅಂತ ಹೇಳಿ ಕಲ್ಯಾಣಿ ಅವರು ಮತ್ತೆ ಇನ್ನೊಂದ್ಸಲಿ ಅದನ್ನ ನಮ್ಗೆ ಸ್ಪಷ್ಟವಾಗಿ ಹೇಳ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಕಲ್ಯಾಣಿ ಮೇಡಮ್ ಕೇಳಿಸ್ತಾ? ಮ್ಯೂಟ್ ಅಲ್ಲಿ ಇದೆ. ಹೇಳಿ. ಅಂದ್ರೆ ಈ ಭಕ್ತಿ ಯೋಗ, ಕ್ರಿಯಾ ಯೋಗ, ಜ್ಞಾನ ಯೋಗ, ಕರ್ಮಯೋಗ ಇವೆಲ್ಲ ನಮ್ಮಲ್ಲಿ ಏನಿಲ್ವೋ ಅದನ್ನ ಪಡ್ಕೊಳ್ಳಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಅದನ್ನೇ ಯೋಗ ಅಂತ ಹೇಳ್ತಾರೆ. ಈ ಭಕ್ತಿ ಯೋಗ ಅಂದ್ರೆ ನಮ್ಗೆ ಭಗವಂತನ ಮೇಲೆ ಪ್ರೀತಿ, ಇದರಿಂದ ನಮ್ಮಲ್ಲಿ ಇಲ್ಲದೆ ಇರೋದನ್ನ ನಾವು ಪಡ್ಕೊಂತೀವಿ. ಈಗ ಈ ಭಗವಂತನಲ್ಲಿ ಪ್ರೀತಿ ಮಾಡಿದ್ರೆ ನಾವು ನಮ್ಮಲ್ಲಿ ಆ ಪರಮಾತ್ಮನ ಗುಣಗಳು ನಮ್ಮಲ್ಲಿ ಮೂಡ್ ಬರುತ್ತೆ. ಈಗ ರಾಮನಲ್ಲಿ ನಾವು ಪ್ರೀತಿ ಮಾಡಿದ್ರೆ ನಮ್ಗೆ ಧರ್ಮ, ನಮ್ಮಲ್ಲಿ ಧರ್ಮ ಅನ್ನೋದು ನಮ್ಮಲ್ಲಿ ಆ ಗುಣ ನಮ್ಮಲ್ಲಿ ಮೂಡಿ ಬರುತ್ತೆ. ಆಮೇಲೆ ಶಿವನ ಮೇಲೆ ಪ್ರೀತಿ ಇದ್ರೆ ಅದ್ರ ವಿವೇಕ ವೈರಾಗ್ಯ ಅನ್ನೋದು ಬರುತ್ತೆ. ಅದೇ ಗುರುವಿನ ಮೇಲೆ ಪ್ರೀತಿ ಇದ್ರೆ ನಮ್ಗೆ ಆತ್ಮಜ್ಞಾನ ಪಡ್ಕೊಳಕ್ಕೆ ಆಗುತ್ತೆ. ಈ ನಮ್ಮಲ್ಲಿ ಇಲ್ಲದೆ ಇರೋದನ್ನ ಪಡ್ಕೊಳ್ಳೋದೇ ಅದೇ ಭಕ್ತಿ. ಕರ್ಮ ಅಂದ್ರೆ ನಮ್ಮ ಮನಸ್ಸಲ್ಲಿ ಇರೋ ವಿಕಾರಗಳು, ಈ ವಿಚಾರಗಳು, ಇವೆಲ್ಲ ನಮ್ಮಲ್ಲಿರೋ ಗೊಂದಲಗಳನ್ನ ಇದು ನಿವಾರಿಸಕ್ಕನೆ ಕರ್ಮಯೋಗ ಮಾಡ್ಬೇಕು. ಸೇವಾ ಭಾವನೆಯಿಂದ ನಾವು ಅದನ್ನ ನಿವಾರಿಸ್ಬೋದು. ವಿಕಾರ ನಿವಾರಣೆ ಸೇವಾ ಭಾವ, ಇದು ಸಾಧನೆ ಆಗುತ್ತೆ. ನಮ್ಮಲ್ಲೇ ಇರೋದನ್ನ ಕಳ್ಕೊಳ್ಳೋದು ಸಾಧನೆ, ಇಲ್ಲೇ ಇರೋದನ್ನ ಪಡ್ಕೊಳ್ಳೋದು ಶೋಧನೆ. ಈ ಪ್ರಾಣ ಶಕ್ತಿ ಅನ್ನೋದು ಸಮತೋಲನೆ ಇಲ್ಲದೆ ಇರೋದನ್ನ ನಾವು ಸಮತೋಲನೆ ಬರುವುದೇನೆ ಕ್ರಿಯಾಯೋಗ ಅಂತಾರೆ. ಇದು ಇಲ್ಲದೆ ಇರೋದನ್ನು ಪಡ್ಕೊಳ್ಳೋದು ಅದೇನೆ ಕ್ರಿಯಾಯೋಗ. ನಮ್ಮಲ್ಲಿರುವ ಅಜ್ಞಾನವನ್ನು ಕಳ್ಕೊಳ್ಳೋದೇ ಜ್ಞಾನ ಯೋಗ. ನಮ್ಮಲ್ಲಿ ಇಲ್ಲದೆ ಇರೋದನ್ನು ಪಡ್ಕೊಳ್ಳೋದು, ಇರುವುದನ್ನು ಕಳ್ಕೊಳ್ಳೋದಕ್ಕೇನೆ ಯೋಗ ಅಂತ ಹೇಳ್ತಾರೆ. ಈಗ ಮನಸ್ಸು ಪರಿಶುದ್ಧ ಆಗಿ ಆತ್ಮಜ್ಞಾನ ಪಡೆಯಕ್ಕೆ ಯೋಗ ಬೇಕಾಗುತ್ತೆ, ಸಾಧನೆನೂ ಬೇಕಾಗುತ್ತೆ. ಆತ್ಮಜ್ಞಾನ ಅಂದ್ರೆ ಆ ಸಾಧನೆ ಅಲ್ಲ, ಅದು ಶೋಧನೆ. ನಾನು ಯಾರು ಅಂತ ವಿಚಾರ ಮಾಡ್ಬೇಕು. ಬಾಹ್ಯದಲ್ಲಿ ನಾನು, ಒಳಗಿನ ನಾನು, ಅದೇ ನಿಜವಾದ ನಾನು ಬಗ್ಗೆ ನಾವು ವಿಚಾರ ಮಾಡ್ಕೋಬೇಕು. ಇನ್ನೊಂದು ಲೈನ್ ಇದೆ, ಹೇಳ್ಬಿಡಿ ಮೇಡಮ್ ಅದು. ಅದೇ ಆತ್ಮಜ್ಞಾನ ಅನ್ನೋದು ನಾನ್ ಯಾರು ಅಂತ ತಿಳ್ಕೊಳ್ಳೋದು, ಅದು ಶೋಧನೆ ವಿಷಯ. ಅದೇನಾ? ಅಲ್ಲ, ಒಂದು ಸಾಧನೆಯಲ್ಲಿ ಪರಿವರ್ತನೆ ಇದೆ, ಆದ್ರೆ ಶೋಧನೆಯಲ್ಲಿ ಸಾಧನೆಯಲ್ಲಿ ಪರಿವರ್ತನೆ ಇದೆ, ನಾನು ಕಾಣೋದೇ ಶೋಧ. ಸರಿ ಮೇಡಮ್, ಸರಿ. ಅದೇ ನಾನು ಹೆಂಗಸು ಅಂದ್ರೆ ಹೇಳಿದ್ರೆ ಸಾಧನೆ ಮಾಡಿದ್ರೆ ಅದು ಹೆಂಗಸು ಆಗೋದೇ ಇಲ್ಲ. ಸರಿ ಮೇಡಮ್, ಸಾಕತ್ತೇನೆ. ಇದ್ ಮಾಡ, ಮುಂದಕ್ಕೆ ಹೋಗೋಣ ಅದ್ರೊಳಗೆ. ಸೊ ನಾವು ಇದಿಷ್ಟನ್ನು ನಾವು ನೋಡಿದಾಗ, ಈ ಭಕ್ತಿ ಯೋಗ, ಕರ್ಮಯೋಗ, ಕ್ರಿಯಾ ಯೋಗ, ಈ ಎಲ್ಲ ಯೋಗಗಳನ್ನ ನಮ್ಗೆ ಹೇಗೆ ಸಹಾಯ ಆಗತ್ತೆ ಅಂತಂದ್ರೆ,
ಈ ಭಕ್ತಿಲಿ ಇವೆಲ್ಲ ನಮ್ದು ನಮ್ಮ ಮನಸ್ಸು ಶುದ್ಧ ಆಗ್ತಾ ಬರುತ್ತೆ. ನಾವು ಏನು ಅಂತರಂಗದಲ್ಲಿ ನಾವು ಬೇರೆ 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 ಇಟ್ಕೊಂಡಿದ್ದೀವಿ, ಅದರಿಂದ ನಮ್ಮ ಮನಸ್ಸು ಶುದ್ಧ ಆಗ್ತಾ ಬರುತ್ತೆ. ಯಾಕೆ ನಮ್ಗೆ ಇವಾಗ ಆ ಏನು ಅರ್ಥ ಆಗ್ತಾ ಇಲ್ಲ ಈ ಬ್ರಹ್ಮ ಅಂದ್ರೆ, ಆತ್ಮ ಅಂತಂದ್ರೆ, ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಬೇರೆ 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 ನಾವು ಯೋಚನೆಗಳು ಇಟ್ಕೊಂಡಿದ್ದೀವಿ, ನಮ್ಮದೇ ಆದ ಕಲ್ಪನೆಗಳು ಇಟ್ಕೊಂಡಿದ್ದೀವಿ, ಭ್ರಾಂತಿಗಳು ಇಟ್ಕೊಂಡಿದ್ದೀವಿ. ಹಾಗಾಗಿ ನಮ್ಗೆ ಇದು ಅರ್ಥ ಆಗ್ತಲ್ಲ. ನಮ್ಗೆ ಇವಾಗ ಗುರು ಹೇಳ್ತಾರೆ ಭಕ್ತಿ ಅಂದ್ರೆ ಏನು ಅಂತ ಹೇಳಿ. ನಾವು ಏನದು ನಿಷ್ಕಾಮವಾಗಿ ಮಾಡುವಂತ ಕರ್ಮಗಳು ಎಲ್ಲವೂ ಭಕ್ತಿ ಆಗತ್ತೆ. ಕರ್ಮದಲ್ಲಿ ನನ್ನ ಮನಸ್ಸಿನಲ್ಲಿ ಏನು ವಿಕಾರಗಳಿದೆ ಅವೆಲ್ಲ ನಿರ್ವಹಣೆ ಆಗತ್ತೆ. ಕರ್ಮದಲ್ಲಿ, ನಿಷ್ಕಾಮ ಕರ್ಮದಲ್ಲಿ ಅವೆಲ್ಲವೂ ನಿವಾರಣೆ ಆಗತ್ತೆ. ಹಾಗಾಗಿ ಅವೆಲ್ಲ ಸಾಧನೆಗಳು ನಮ್ಗೆ ಬೇಕು ಅಂತ. ಕ್ರಿಯಾಯೋಗದಲ್ಲಿ ನನಗೆ ಉಸಿರಾಟ ಸಮತೋಲನಕ್ಕೆ ಬರುತ್ತೆ. ಮನಸ್ಸು ಮತ್ತೆ ಇದು ಎರಡು ಉಸಿರಾಟಕ್ಕೆ ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ನಾವು ಉಸಿರಾಟನ ದೇಹದ ನಮ್ಗೆ ಫಿಟ್ನೆಸ್ಗೆ ಕ್ರಿಯಾಯೋಗ ನಮ್ಗೆ ಬೇಕಾಗತ್ತೆ. ಯಾಕಂದ್ರೆ ಯಾರನ್ನೇ ಸಾಧನೆ ಮಾಡ್ಬೇಕಾದ್ರೆ ನಾನ್ ದೇಹಕ್ಕೆ ಕೂತ್ಕೊಳ್ಳೋಕೆ ಶಕ್ತಿ ಇಲ್ಲ ಅಂದ್ರೆ ಪುಸ್ ಅಂತ ಬಿದ್ದೋದ್ರೆ ಉಸಿರಾಡಕ್ಕೂ ಆಗೋದಿಲ್ಲ. ಯಾಕಂದ್ರೆ ಅದು ತುಂಬಾ ಚೆನ್ನಾಗಿ ಹೇಳ್ತಾರೆ ಕ್ರಿಯಾಯೋಗದಲ್ಲಿ ನಮ್ಗೆ ಹೇಗೆ ನಾವು ಉಸಿರಾಡ್ಬೇಕು, ಯಾವ ರೀತಿ ಮಾಡ್ಬೇಕು. ಆಮೇಲೆ ಅಷ್ಟಾಂಗ ಯೋಗದಲ್ಲಿ ನಮ್ಗೆ ಯಮ ನಿಮ ಅಸಮಾಧಾನ ಎಲ್ಲ ತಗೊಂಡೋಗಿ ಸಮಾಧಿ ತನಕ ತಗೊಂಡೋಗಿ ಹೇಗೆ ನಾವು ಅದ್ರೊಳಗೆ ಇರ್ಬೇಕು ಅನ್ನೋದನ್ನ ನಮ್ಗೆ ಸಾಕಷ್ಟು ಅದ್ರೊಳಗೆ ಎಲ್ಲಾ ತರದ್ದು ತಿಳಿಸ್ಕೊಡ್ತಾರೆ. ಅಂದ್ರೆ ನಮ್ಮ ಯಾವ್ದು ಇದೆಯಲ್ಲ ಯಾಕೆ ಅಂತಂದ್ರೆ ನನ್ಗೆ ಶುದ್ಧಿ ಆಗೋದಿಕ್ಕೋಸ್ಕರ. ಅದನ್ನ ಜ್ಞಾನ ಯೋಗದಲ್ಲಿ ನಮ್ಗೆ ಗೊತ್ತಿಲ್ಲ, ನಂಗೆ ಅಜ್ಞಾನ ಇದೆ ಅಂತ ನಾವು ಅನ್ಕೊಂಡಿದ್ದೆ. ನನ್ನಲ್ಲಿ ಅಜ್ಞಾನ ಇದೆ, ನನಗೆ ಜ್ಞಾನ ಬೇಕು ಅಂತ ಹೇಳಿ. ಆದ್ರೆ ಆ ಆತ್ಮ ಸ್ವರೂಪದಲ್ಲಿ ಜ್ಞಾನ ಅಜ್ಞಾನ ಅಂತ ಏನು ಇಲ್ಲ ಅನ್ನೋದನ್ನ ನಮ್ಗೆ ಕೊನೆಯಲ್ಲಿ ನಮ್ಗೆ ಅದನ್ನ ತಿಳಿಸ್ಕೊಡ್ತಾರೆ ಅದನ್ನ. ಸೊ ಹಾಗಾಗಿ ನಮ್ಗೆ ಈ ಯೋಗ ಅನ್ನೋದು ಮನಸ್ಸು ಪರಿಶುದ್ಧಕ್ಕಾಗಿ ಈ ತಯಾರಿ ಆಗ್ಬೇಕಲ್ಲ, ಆತ್ಮಜ್ಞಾನಕ್ಕೆ ತಯಾರಿಗೆ ನಮ್ಗೆ ಇವೆಲ್ಲಾ ಯೋಗಗಳನ್ನ ನಾವು ಇಟ್ಕೊಂಡಿದೀವಿ ಅಂತ ಹೇಳಿ ನಾವು ಇದನ್ನ, ಹಾಗಾಗಿ ಇದೆಲ್ಲ ನಮ್ಗೆ ಸಾಧನೆಗೆ ಬೇಕು ಅಂತ ಹೇಳಿ ಅದನ್ನ ನಮ್ಗೆ ಇಲ್ಲಿ ಬೇಕಾಗ್ತಾ ಇರೋದು ಸಾಧನೆ ಅಲ್ಲ, ನಮ್ಗೆ ಬೇಕಾಗ್ತಾ ಇರೋದು ಶೋಧನೆ ಅನ್ನೋದನ್ನ. ಆ ಜ್ಞಾನಕ್ಕೆ, ಆತ್ಮಜ್ಞಾನಕ್ಕೆ ನಮ್ಗೆ ಶೋಧನೆ ಬೇಕು ಅಂತ ನಮ್ಗೆ ಇವಾಗ ಕಲ್ಯಾಣಿ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ. ಸಾಧನೆಯಲ್ಲಿ ಏನಾಗುತ್ತೆ, ಪರಿವರ್ತನೆಗಳು ಬರ್ತಾ ಇರುತ್ತೆ, ಬದಲಾವಣೆಗಳು ಆಗ್ತಾ ಇರುತ್ತೆ. ಆದ್ರೆ ಶೋಧನೆಯಲ್ಲಿ ನನ್ನನ್ನು ನಾನು ಕಂಡ್ಕೊಂಡಾಗ ನಾನು ಅದ್ರೊಳಗೆ ನಿಲ್ತೀನಿ. ಅದ್ರೊಳಗೆಲ್ಲ ಕೊನೆಗೆ ಯಾವ ಬದಲಾವಣೆಗಳು, ಆತ್ಮನಲ್ಲಿ ಯಾವುದು ಬದಲಾವಣೆ ಅನ್ನೋದು ಯಾವುದು ಇಲ್ಲ ಅನ್ನುವಂಥದ್ದು. ಅದ್ರೊಳಗೆ ಸುಮ್ನೆ ಒಂದು ಉದಾಹರಣೆ ಗುರುಜಿ ಯಾವಾಗ್ಲೂ ಹೇಳ್ತಾರೆ, ಇವ್ ಹೆಂಗಸ್ರೇನ್ರಿ, ಇವ್ ಗಂಡಸ್ರೇನ್ರಿ ಕೇಳ್ದ ತಕ್ಷಣ ನಾನ್ ಹೆಂಗ್ಸು, ನಾನ್ ಉಮಾ, ನಾನ್ ಇದು ಅನ್ನೋದನ್ನ ನಾವು ಚೆನ್ನಾಗಿ ನಮಗ್ ಗೊತ್ತಿದೆ ಅದು ನಾವು ಯಾರು ಅಂತ ಹೇಳ್ಬಿಟ್ಟು. ಆಮೇಲೆ ಅದು ಸಾಕಷ್ಟು ಉದಾಹರಣೆ ಅದನ್ನ ಗುರುಜಿ ಹೇಳಿದ್ದಾರೆ. ಅಲ್ಲಿ ಈಗ ಉಮಾ ಗಂಡ್ಸಾಗ್ಬೇಕಂದ್ರೆ ಸಾಧನೆ ಬೇಕು. ಅದೇನೋ ಅದಕ್ಕೆ ಹೋಗ್ಬೇಕು, ಬೇರೆ ಏನೋ ಜೆಂಡರ್ ಚೇಂಜ್ ಮಾಡ್ಕೋಬೇಕು, ಏನೇನೋ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಆದ್ರೆ ಉಮಾ ಆಗಿರೋದಕ್ಕೆ ಏನಾದ್ರು ಬದಲಾವಣೆ ಮಾಡ್ಕೊಳ್ಳೋದಿದ್ಯಾ ಉಮ್ಮಂಗೆ? ಖಂಡಿತ ಇಲ್ಲ. ಕಲ್ಯಾಣಿ ಆಗಿರೋದಕ್ಕೆ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ ಕಲ್ಯಾಣಿಯವರು? ಇಲ್ಲ. ಕಲ್ಯಾಣಿ ಸ್ವರೂಪನೇ ಅದಿರೋದು, ಅದಕ್ಕೆ ಬದಲಾವಣೆನೇ ಬೇಕಾಗಿಲ್ಲ. ಅದು ನಾವ್ ಇಲ್ದೇ ಇದನ್ನ ಹುಡ್ಕೊಂತಾ ಇದೀವಿ, ಏನೋ ಬದಲಾವಣೆ ಮಾಡಕ್ ಹೋಗ್ತಾ ಇದೀವಿ ಅಂತ. ಆದ್ರೆ ಖಂಡಿತ ಅದು ಯಾವ್ದು ಅಲ್ಲ ಅನ್ನೋದು ಗುರುಜಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಇದ್ರೊಳಗೆ. ಸಾಧನೆಯಿಂದ ಬ್ರಹ್ಮನಾಗಲು ಸಾಧ್ಯ ಇಲ್ಲ, ಶೋಧನೆಯಿಂದ ಅಲ್ಲ. ನಾನೇ ಬ್ರಹ್ಮನಾಗಿದ್ದೇನೆ. ಅವ್ರು ಚೆನ್ನಾಗಿ ಹೇಳ್ತಾರೆ, ಈ ಸಾಧನೆಯಿಂದ ಬ್ರಹ್ಮ ಆಗುವಂತ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನೀನ್ ಆಲ್ರೆಡಿ ಬ್ರಹ್ಮನೇ ಆಗಿದ್ಯಾ ನೀನು, ಮತ್ತೆ ಅಂತ ಹುಡುಕ್ತೀಯ ನೀನು ಹೋಗಿ ಅಂತ ಅಲ್ವಾ? ಅದಕ್ಕೆ ತುಂಬಾ ಉದಾಹರಣೆ ಅದೇ. ಈಗ ನೀವ್ ಹೆಂಗ್ಸ ಅಂದ ತಕ್ಷಣ ನೀವ್ ಕಲ್ಯಾಣಿನೇ ಆಗಿರ್ಬೇಕಾರೆ ನೀವ್ ಇನ್ಯಾವ ಕಲ್ಯಾಣಿನ ಹುಡುಕ್ತೀರಾ? ನೀನ್ ಬ್ರಹ್ಮನೇ ಆಗಿರ್ಬೇಕಾರೆ ಇನ್ಯಾವ ಬ್ರಹ್ಮನಪ್ಪ ನೀನ್ ಹುಡುಕ್ತೀಯಾ ಅನ್ನೋದು ಗುರುಜಿ ನಮ್ಗೆ ಪ್ರತಿ ಸಲ ಸ್ಪಷ್ಟತೆ ತರ್ತಾ ಇದ್ದಾರೆ ಇದ್ರೊಳಗೆ. ಈ ಎರಡು ಟಾಕೆ ನಮ್ಗೆ ತುಂಬಾ ಮುಖ್ಯ ಅಂತ ನನ್ಗೆ ಪ್ರತಿ ಸಲ ಅನ್ನಿಸ್ತಾ ಬಂದಿರೋದು. ಈ ಎರಡು ಟಾಕನ್ನ ನಾವು ಕ್ಲಿಯರ್ ಮಾಡ್ಕೊಂಡ್ರೆ ನಮ್ಮಲ್ಲಿ ನಾವು ನಿಲ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋಂಥದ್ದು ಇದು. ಮೇಡಮ್ ಇದ್ರೊಳಗೆ ತಾವೇನಾದ್ರು ಹೇಳ್ತೀರಾ? ಮೇಡಮ್ ಸರಿಯಾಗಿ ಹೇಳ್ತಾ ಇದ್ದೀರಾ, ಮುಂದುವರ್ಸ್ಕೊಂಡು ಹೋಗಿ. ಸರಿ ಮೇಡಮ್. ಕೇಳಿಸ್ತಿದ್ಯಾ? ಕೇಳಿಸತ್ತೆ ಮೇಡಮ್, ಕೇಳಿಸ್ತಾ ಇದೆ. ಸೊ ಇದ್ರೊಳಗೆ ಇನ್ನೇನಾರು ಯಾರು ಡೌಟ್ ಇದೆಯಾ? ನಾವು ಮುಂದಕ್ಕೆ ಹೋಗೋಣವಾ? ಈಗ ನೆಕ್ಸ್ಟ್ ಅಂದ್ರೆ ಬ್ರಹ್ಮಜ್ಞಾನ ಅಂದ್ರೆ ಏನು ಅಂತ ನಾವು
ಮುಂದಕ್ಕೆ ಹೋಗ್ತಾ ಇದೀವಿ ನಾವ್ ಇದ್ರೊಳಗೆ. ಈ ನಾವು ಏನ್ ಅನ್ಕೊಂತಾ ಇದ್ದೀವಿ, ಈ ನಾಮರೂಪಗಳಿಂದ ಅಸ್ತಿತ್ವ ಇರತ್ತಲ್ಲ, ಅವನು ಬ್ರಹ್ಮನ. ಯಾವ ರೀತಿ ಇದು ನಮಗ್ ಗೊತ್ತು, ನಾಮರೂಪಗಳು ನಮ್ಗೆ ಚೆನ್ನಾಗಿ ಗೊತ್ತಿದೆ. ನಮ್ಗೆ ಈ ಇದ್ರೊಳಗೆ ನಾವು ಎಚ್ಚರ, ಕನಸು, ನಿದ್ರೆ ತರದ್ದು ಎಲ್ಲವೂ ನಮ್ಗೆ ಗೊತ್ತಿದೆ. ಹಾಗಾದ್ರೆ ಈ ಬ್ರಹ್ಮ ಅಂದ್ರೆ ಏನು, ನಾವು ಏನನ್ನ ನಾವು ತಿಳ್ಕೊಂಡಿದೀವಿ ಬ್ರಹ್ಮನ ಬಗ್ಗೆ, ಅದನ್ನ ಹೇಗೆ ಸರಿಪಡಿಸ್ಕೊಳ್ಳೋದು ಅನ್ನುವಂಥದ್ದನ್ನ ವಿಜಯ ಮೇಡಮ್ ಹೇಳ್ತೀರಾ? ವಿಜಯ ಅವರು ಏನು ಇಂಟರ್ನೆಟ್ ಇಶ್ಯೂನೋ ಎಲ್ಲ ನೋಡ್ತಾ ಇದ್ದಾರೆ ಅವರು, ಮ್ಯೂಟ್ ನೋಡ್ತಾ ಇದ್ದಾರೆ, ಮ್ಯೂಟ್ ಮಾಡಿದ್ದೆ. ನೋಡ್ತಾ ಇದ್ದಾರೆ. ಅಲ್ಲ, ನಿಮ್ ಪ್ರಶ್ನೆ ಏನ್ ಹೇಳಿ? ಬ್ರಹ್ಮ ಈಗ ನಾವು ಏನ್ ಬ್ರಹ್ಮಜ್ಞಾನ. ಮಾಡ್ತಾ ಇದ್ದೀವಿ, ಈ ಅಸ್ತಿತ್ವ ನಾಮರೂಪ ಎಲ್ಲ ಕೂಡ್ಕೊಂಡಿದ್ಯಲ್ಲ, ಇದನ್ನೇ ನಾವು ಬ್ರಹ್ಮ ಅಂತ ಅನ್ಕೋತಾ ಇದೀವಿ. ಆದ್ರೆ ಈ ಬ್ರಹ್ಮ ಅಂದ್ರೇನು, ಆ ಬ್ರಹ್ಮ ಜ್ಞಾನ ಅಂದ್ರೇನು, ನಾವ್ ಏನ್ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದೀವಿ ನಾವು, ಅದನ್ನ ಸರಿ ಮಾಡ್ಕೊಂಡ್ರೆ ಹೇಗೆ ಅನ್ನುವಂಥದ್ದು ತಮ್ಮನ್ ಕೇಳ್ತಾ ಇದ್ವಿ. ಹೇಗ್ ಸರಿ ಮಾಡ್ಕೊಳ್ಳೋದು, ನಾವೇನ್ ತಪ್ಪಾಗಿ ತಿಳ್ಕೊಂಡಿದೀವಿ ಅದನ್ನ ನಾವ್ ಹೇಗ್ ಸರಿ ಮಾಡ್ಕೋಬಹುದು ಬ್ರಹ್ಮ ಅನ್ನೋದ್ರ ಬಗ್ಗೆ ಅಂತ. ಅದೇ ಬ್ರಹ್ಮನ ನನ್ನನ್ನ ನಾನ್ ತಪ್ಪಾಗಿ ತಿಳಿದಲೇ ಇರದೆ, ಅದನ್ನೇ ಬ್ರಹ್ಮನನ್ನ ನಾವು ತಪ್ಪಾಗಿ ತಿಳ್ಕೊಂಡಿದೀವಿ. ಬ್ರಹ್ಮನನ್ನ ಸರಿಯಾಗಿ ತಿಳ್ಕೊಳ್ಳೋದೇ ಬ್ರಹ್ಮಜ್ಞಾನ. ನಾನು ಬ್ರಹ್ಮ, ನಾನು ಆತ್ಮಸ್ವರೂಪಿ, ನಾನು ಅರಿವು, ನಾನು ಚೈತನ್ಯ, ನಾನು ಶುದ್ಧ, ನಿತ್ಯ, ಅವಿನಾಶಿ, ಇನ್ನು ಏನೇನು ಎಲ್ಲವೂ ಬ್ರಹ್ಮನೇ, ನಾನು ಅದೇ ಅಂತ ತಿಳ್ಕೊಳ್ಳೋದು ಸರಿಯಾದ ಜ್ಞಾನ. ತಪ್ಪಾಗಿ ಈ ದೇಹ ಮನಸ್ಸು ಬುದ್ಧಿ ಎಲ್ಲ ಈ ಸೇರ್ಕೊಂಡಿರೋ ಈ ಜೀವಾತ್ಮನೇನೆ ನಾನು ಅಂತ ತಿಳ್ಕೊಂಡಿರೋದು, ಅದು ತಪ್ಪು ತಿಳುವಳಿಕೆ. ಅದನ್ನ ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂತ ನಮ್ಮ ಗುರುಗಳು ಮಂತ್ರ ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಶಿವಾತ್ಮನು ನಾನು, ಶಿವೋಹಂ ಶಿವೋಹಂ ಶಿವೋಹಂ. ಈ ಮಂತ್ರನ ನಾವು ನೆನೆಸ್ಕೊಂಡ್ರು ಸಾಕು, ಹೇಳ್ಕೊಂಡ್ರು ಸಾಕು, ಅದನ್ನ ನಾನು ಶುದ್ಧ ಚೈತನ್ಯ ಸ್ವರೂಪಿ ಅನ್ನೋದು ಗೊತ್ತಾಗುತ್ತೆ. ನಿಜವಾದ ನಾನು ಯಾರು ಅನ್ನೋದು ನಮ್ಗೆ ತಿಳುವಳಿಕೆ ಬರ್ತದೆ. ಇನ್ನು ಹೇಳ್ಬೇಕಾ ಉಮಾ ಅವ್ರೆ? ಕ್ಲಿಯರ್ ಆಗ್ಲಿಲ್ಲ. ಈಗ ಅಲ್ಲ, ನಾಮರೂಪ ಅನ್ನೋದು ಹೇಗ್ ಬಂತು ಅಂತ, ನಾಮರೂಪ ಹೇಗ್ ಬಂತು? ನಾಮರೂಪ ಹೇಗ್ ಬಂತು ಅಂತಂದ್ರೆ, ಈ ಸೃಷ್ಟಿ ಆಗುತ್ತಲ್ವಾ, ಈ ಸೃಷ್ಟಿ ಆದಾಗ ಬ್ರಹ್ಮನ ಮೇಲೆ ಈ ನಾಮರೂಪಗಳು ಆರೋಪ ಆಗುತ್ತೆ. ಅಂದ್ರೆ ಸದ್ವಸ್ತುವಿನ ಬ್ರಹ್ಮ, ಅವನ ಮೇಲೆ ನಾಮರೂಪಗಳ ಆರೋಪ ಆಗುತ್ತೆ. ಬೇರೆ ವಸ್ತು ಅನ್ನೋದೇ ಇಲ್ಲ, ಇರೋದೇ ಎಲ್ಲವೂ ಬ್ರಹ್ಮನೇ ಆಗಿರೋದ್ರಿಂದ, ಅದು ಇರೋದೇ ಒಂದೇ ವಸ್ತು, ಆ ಬ್ರಹ್ಮ, ಆ ಅಸ್ತಿತ್ವ, ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಈಗ ನಾಮರೂಪಗಳಿಗೆ ಕೂಡ ಅಸ್ತಿತ್ವ ಇಲ್ಲ, ಅದು ಮಿಥ್ಯ. ಅಂದ್ರೆ ಅದರಲ್ಲಿ ಬದಲಾವಣೆ ಇದೆ. ಈಗ ನಾವು ನಮ್ಮನ್ನ ನಾವೇ ನೋಡ್ಕೊಂಡ್ರೆ, ಮೊದ್ಲು ನಾವಿದ್ದಿದ್ದು ಇವಾಗ ನಾವಿದ್ದಿದ್ದು ಕೂತ್ ನೋಡ್ಕೊಂಡ್ರೆ ಎಷ್ಟು ಬದಲಾವಣೆ ಇದೆ. ಬೇರೆ ಯಾರನ್ನ ನೋಡ್ಕೊಳ್ಳೋದು ಬೇಡ, ನಮ್ಮ ದೇಹ ನೋಡ್ಕೊಂಡ್ರೆ ಸಾಕು. ಅಷ್ಟೊಂದು ಬದಲಾವಣೆ ಇರುತ್ತೆ. ಪ್ರಪಂಚ ಎಷ್ಟು ಬದಲಾಗ್ತಾ ಇದೆ. ಅದು ಈ ಬದಲಾಗ್ದಲೇ ಇರೋ ಒಂದು ವಸ್ತು ಅಂತಂದ್ರೆ ಅದು ಬ್ರಹ್ಮ ಮಾತ್ರ, ಬ್ರಹ್ಮ ಸತ್ಯ. ಇದು ಎಲ್ಲವೂ, ಈ ರಾಮರೂಪಗಳೆಲ್ಲವೂ ಬದಲಾವಣೆ ಆಗ್ತಾ ಇದೆ. ಬದಲಾವಣೆ ಆಗ್ದಲೇ ಇರೋದು ಅಂದ್ರೆ ಅಸ್ತಿತ್ವ, ಅದೇ ಬ್ರಹ್ಮ ಅಲ್ವಾ. ಇವಾಗ ಅದನ್ನ ಸಿನಿಮಾ ಸ್ಕ್ರೀನ್ಗೆ ಅದನ್ನ ಹೋಲಿಸ್ತಾರೆ. ಇವಾಗ ಸಿನಿಮಾ ಸ್ಕ್ರೀನ್ ಅಲ್ಲಿ ಎಷ್ಟೊಂದು ಮೂವೀಸ್ ಬರ್ತದೆ. ಒಂದು ಕಾಮಿಡಿ ಇರ್ತದೆ, ಇನ್ನೊಂದು ಏನೋ ಬರೀ ಗೋಳಿರುತ್ತೆ, ಇನ್ನೊಂದು ಬರೀ ಎಂಟರ್ಟೈನ್ಮೆಂಟ್, ಇನ್ನೊಂದು ಒಂಥರ ಏನೋ ಒಂದು ಮೆಸೇಜ್ ಹೇಳೋ ಅಂಥದ್ದು ಅಂತ ನಾನಾ ರೀತಿಯ ಕಥೆಗಳು ಎಲ್ಲ ಮೂವೀಸ್ ಎಲ್ಲ ಅಷ್ಟು ಬಂದ್ರು ಕೂಡ, ಎಷ್ಟೆಷ್ಟು ಕ್ಯಾರೆಕ್ಟರ್ಸ್ ಅದರಲ್ಲಿ ಇದ್ರೂ ಕೂಡ ಸ್ಕ್ರೀನ್ ಮಾತ್ರ ಅಚಲವಾಗಿ ನಿಂತಿರುತ್ತೆ. ಅದು ಏನ್ ಬರುತ್ತೆ ಅದನ್ನ ತೋರಿಸುತ್ತಷ್ಟೆ, ಅದು ಮಾತ್ರ ಸ್ಟಿಲ್ ಆಗಿ ನಿಂತಿರುತ್ತೆ. ಹಾಗೆ ಈ ಈ ಬ್ರಹ್ಮ ಅನ್ನೋ ಈ ಸತ್ಯ ಕೂಡ ಅಷ್ಟೇ, ಅದರಲ್ಲಿ ಯಾವ ಬದಲಾವಣೆನೂ ಆಗಲ್ಲ. ಎಷ್ಟೇ ಪಾತ್ರಗಳು ನಾವು ಬಂದು ಇಲ್ಲೆಲ್ಲ ಮಾಡಿದ್ರು, ಎಷ್ಟೇ ನಾಮರೂಪಗಳಿದ್ರು, ಎಷ್ಟೇ ಬದಲಾವಣೆಗಳಾದ್ರೂ ಆ ಬ್ರಹ್ಮ ಮಾತ್ರ ಸತ್ಯ, ಅದರಲ್ಲಿ ಏನು ಬದಲಾವಣೆ ಇರೋದಿಲ್ಲ.
ಅದೇ ಅಂದ್ರೆ ಕೊನೆಯಲ್ಲಿ ನಾವು ತಿಳ್ಕೊಬೇಕಾಗಿರೋದು ಆ ಬ್ರಹ್ಮ ಸ್ವರೂಪಿ ನಾನೇ ಅಂತ ತಿಳ್ಕೊಬೇಕು. ಅದನ್ನ ಗೊತ್ತಾಗೋದು ಹೇಗೆ ಅಂತಂದ್ರೆ ನಾವು ಈ ದೇಹ ಮನಸ್ಸು ಬುದ್ಧಿ ಅಂತ ಹೇಳ್ತಾ ಇದೀವಲ್ಲ, ಅದನ್ನ ಬಿಟ್ಟು ನಿಜವಾದ ನಾನು ಬ್ರಹ್ಮ, ನಾನು ಈಶ್ವರನೇ ಅಂತ ನಾವು ತಿಳ್ಕೊಂಡಾಗ ಮಾತ್ರನೇ ಅದು ನಮ್ಮನ್ನ ಬಿಡುತ್ತೆ. ಈ ಈ ಈ ದೇಹ ಮನಸ್ಸು ಬುದ್ಧಿ ಎರಡನ್ನೂ ಸೇರಿಸಿ ಮೂರು ಸೇರ್ಕೊಂಡ್ಬಿಟ್ಟಿದೆಯಲ್ಲ, ಇದನ್ನ ನಾನಲ್ಲ ಅಂತ ತಿಳ್ಕೊಂಡ್ರೆ ಅವಾಗ ನಮ್ಗೆ ನಿಜವಾದ ಜ್ಞಾನ ಬರ್ತದೆ. ನಾವೆಂತ ಬ್ರಹ್ಮನ ತಿಳ್ಕೊಬೇಕು ಅಂದ್ರೆ ನಾಮ ರೂಪ ಇಲ್ಲದ ಅಸ್ತಿತ್ವ ಬ್ರಹ್ಮನ್ನ ನಾವು ತಿಳ್ಕೊಬೇಕು ಅಂತ ಹೇಳ್ತಾರೆ. ಇವಾಗ ನಮ್ಗೆ ಅದನ್ನ ಗುರುಗಳು ಮುಂದೆ ಹೇಳ್ಕೊಂಡು ಹೋಗ್ತಾರೆ. ಇವಾಗ ನಾನು ಹೆಂಗಸು ಗಂಡಸು ಅನ್ನೋದು ನಮ್ಗೆ ಎಷ್ಟು ದೃಢವಾಗಿ ಅದನ್ನ ಯಾರು ನಮ್ಗೆ ಹೇಳೇನ್ ಕೊಟ್ಟಿಲ್ಲ. ಆದ್ರೆ ನಮ್ಗೆ ಬರ್ತೆ ಗೊತ್ತಾಗಿದೆ ನಾನು ಹೆಂಗಸು ನಾನು ಗಂಡಸು ಅಂತ. ಹಾಗೆ ಈ ಬ್ರಹ್ಮ ಸತ್ಯ ಅನ್ನೋದು ಕೂಡ ಅಷ್ಟೇ ನಿಶ್ಚಿತವಾಗಿರುವಂಥದ್ದು, ದೃಢವಾಗಿರುವಂಥದ್ದು ಅಂತ. ಆಮೇಲೆ ಇದನ್ನ ನಾವು ಗಮನಿಸ್ಬೇಕು ಅಂದ್ರೆ ಇವಾಗ ನಿದ್ದೆ ಹೋದಾಗ ಏನು, ಈ ಎಚ್ಚರದ ದೇಹ ಇರೋದಿಲ್ಲ, ಸ್ವಪ್ನದ ದೇಹ ಇರುತ್ತೆ. ಗಾಢ ನಿದ್ರೆನಲ್ಲಿ ಎಚ್ಚರದ ದೇಹನೂ ಇಲ್ಲ, ಸ್ವಪ್ನದ ದೇಹನೂ ಇಲ್ಲ, ನಾನು ಅನ್ನೋ ಅರಿವೇನೇ ಇಲ್ಲ, ಅಲ್ಲಿ ಏನೂ ಇಲ್ಲ ಇರುತ್ತೆ. ಅದೇ ಬ್ರಹ್ಮ ಅಂತ. ಹಂಗಾದ್ರೆ ನಾಮರೂಪ ಬಂದ್ಮೇಲೆ ಅಸ್ತಿತ್ವ ಬದಲಾಯಿಸುತ್ತಾ ಅಂತ ಗುರುಗಳು ಪ್ರಶ್ನೆ ಹಾಕಿ ಅವರೇ ಉತ್ತರ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಹೇಳ್ತಾರೆ, ಇಲ್ಲ, ಹೂ ಇದೆ, ನಕ್ಷತ್ರ, ಚಂದ್ರ, ಸೂರ್ಯ ಎಲ್ಲ ಇದೆ, ಆದ್ರೆ ಅದರ ಮೇಲೆ ನಾಮರೂಪ ಆರೋಪ ಆಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾಮರೂಪ ಅಸ್ತಿತ್ವ ಅಂತ ಎರಡಿದ್ಯಾ ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ. ಹಾಗೂ ಇಲ್ಲ, ನಾನು ಬ್ರಹ್ಮ ಅನ್ನೋದು ಎರಡಿದ್ಯಾ ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ. ನಾಮರೂಪಗಳಿಗೆ ಅಸ್ತಿತ್ವ ಇಲ್ಲ. ಇವಾಗ ಅದಕ್ಕೆ ನೆಕ್ಲೆಸು ಮತ್ತೆ ಸಮುದ್ರ, ನೀರು, ಅಲೆ, ಗುಳ್ಳೆ ಅದನ್ನ ಎಕ್ಸಾಂಪಲ್ ಕೊಡ್ತಾರೆ. ಅಂದ್ರೆ ದೇಹ ಮನಸ್ಸು ಬುದ್ಧಿಗೆ ಅಸ್ತಿತ್ವ ಇಲ್ಲ, ಅದು ಮಿಥ್ಯ. ದ್ವೈತ ಮಿಥ್ಯ ಮತ್ತು ಅಸತ್ಯ ಅಂತ. ಅದ್ವೈತ ಅನ್ನೋದು ಮಾತ್ರ ಸತ್ಯ. ಪ್ರಪಂಚದಲ್ಲಿ ಎಷ್ಟೊಂದು ವೆರೈಟಿ ಇದೆ, ಬ್ರಹ್ಮನಲ್ಲಿ ಅಲ್ಲ, ಅದು ಅದ್ವೈತ ಅನ್ನೋದು ಸತ್ಯ ಅಂತ ಹೇಳ್ತಾರೆ. ಅದಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಎಲಾಬ್ರೇಟ್ ಮಾಡ್ತಾರೆ, ಎಷ್ಟೊಂದು ವೆರೈಟಿ ಆಮೇಲೆ ಇದೆ. ನೋಡೋಣ, ಅದನ್ನ ಬೇರೆ ನೋಡೋಣ, ಮತ್ತೆ ಇನ್ನೊಂದ್ಸಲ ಹೋಗೋಣ ಅದಕ್ಕೆ. ಓಕೆ. ಸೊ ನಾವು ಇಲ್ಲಿ ಈ ಬ್ರಹ್ಮಜ್ಞಾನ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ವಿ ಅಂತಂದ್ರೆ, ನಮ್ಮ ದೇಹ ಬುದ್ಧಿ ಮನಸ್ಸು ಅಂದ್ರೆ ಇದು ಸೃಷ್ಟಿ ಅಂದ್ರೆ ಬ್ರಹ್ಮಾವಸ್ಥೆ ಎಂಬ ಸದ್ವಸ್ತು ಮೇಲೆ ನಾಮರೂಪ ಆರೋಪ ಆಗಿದೆ. ಈ ಸೃಷ್ಟಿನ ಯಾರು ಮಾಡ್ಕೊಂಡಿದ್ದು ಅಂತ ಬಂದಾಗ ವ್ಯಷ್ಟಿ ಸಮಷ್ಟಿಲಿ ನಾವು ಎರಡು ಹಂತದಲ್ಲಿ ನೋಡ್ಬೋದಾಗತ್ತೆ. ವ್ಯಷ್ಟಿ ರೂಪದಲ್ಲಿ ಆತ್ಮ ಆದ್ರೆ, ಸಮಷ್ಟಿ ರೂಪದಲ್ಲಿ ಬ್ರಹ್ಮ. ಪರಬ್ರಹ್ಮನ ಕನಸು ಅವನು ನಾನು ಬಹುವಾಗುವೆನು ಅಂತ ಮಾಂತದಿಂದ ಬಂದಿರೋದು. ಹಾಗೆ ನಾವು ಒಂದು ಮಾಡ್ಕೊಂಡಿರುವಂತ ಕಲ್ಪಿತ ಪುರುಷ ಹೇಗೆ ಅಂತಂದ್ರೆ, ಈ ಚೈತನ್ಯದ ಮೇಲೆ ಬೀದಂತ ಆಭಾಸ ಚೈತನ್ಯದಿಂದ ಹುಟ್ಟಿದ ಅಂತ ಈ ಅಹಂ ಎಲ್ಲ ಶುರು ಆಗತ್ತಲ್ಲ, ಬುದ್ಧಿ ಮನಸ್ಸು ದೇಹ ಅಂತ ಎಲ್ಲ ಬಂದಿದೆಯಲ್ಲ, ಅದ್ರ ಜೊತೆ ನಾಮರೂಪಗಳು ಅದು ಮಾಡ್ಕೊಂಡಿರೋ ಸೃಷ್ಟಿ ನಮ್ಮಲ್ಲಿ ಕಲ್ಪಿತ ಪುರುಷ. ಅದು ನಾಮರೂಪಗಳಿಂದ ಕೂಡಿರುವಂತದ್ನ ನಾವೇ ಕಲ್ಪನೆ ಮಾಡ್ಕೊಂಡಿರುವಂತ ಚಿದಾಭಾಸ, ಆತ್ಮ ಚೈತನ್ಯದ ಚಿದಾಭಾಸದಲ್ಲಿ ಬಂದಂತಹ ಇವುಗಳೆಲ್ಲವೂ ಏನ್ ಹೇಳ್ಬಿಡ್ತಾರೆ, ಜಡ ಅಂದ್ಬಿಡ್ತಾರೆ, ಮಿಥ್ಯಾ ಅಂತ ಹೇಳಿ. ಅಂತಂದಾಗ ನಾವು ಈ ನಾಮರೂಪನೂ ಇಲ್ಲ. ಯಾಕಂದ್ರೆ ಆರೋಪ, ಬ್ರಹ್ಮನ್ ಮೇಲೆ ಆರೋಪ ಮಾಡ್ಕೊಂಡು ನಾಮರೂಪ ಇದೆ, ನಾನಿದ್ದೀನಿ, ಮನ್ಸಿದೆ, ದೇಹ ಇದೆ ಅಂತ ಎಲ್ಲ ಅನ್ಕೊಂಡಿರೋವಂಥದ್ದು. ಆದ್ರೆ ಅದಿಲ್ಲ, ಇರೋದೆಲ್ಲ ಅಸ್ತಿತ್ವ ಅಂತ ಹೇಳ್ಬಿಡ್ತಾರೆ. ಅಸ್ತಿತ್ವನೇ ಬ್ರಹ್ಮ. ನಾವು ಯಾವಾಗ ನಾನು ಅಂತ ಹೇಳ್ತಾ ಇದೆಯಲ್ಲ, ಯಾರದು ನಾನು ಅಂತಂದಾಗ ನಾನುನಲ್ಲಿ ಯಾವ ಬದಲಾವಣೆ ಇಲ್ಲ. ನೀವೇನಿಕಾರ ಸೇರಿಸ್ಕೊಳ್ಳಿ, ನಾನ್ ಮಲಗ್ದೆ, ನಾನು ಎದ್ದೆ, ನಾನ್ ಬೆಡ್ದೆ, ಹುಟ್ಟೆ, ನಾನು ಎಲ್ಲ ಹೇಳ್ದಾಗ್ಲೂ ನಾನು ಅನ್ನೋಂಥದ್ದು ಯಾವಾಗ್ಲೂ ಇರೋ ಅಂಥದ್ದು ನಿಜವಾದ ನಾನು, ಅದನ್ನೇ ಆತ್ಮ, ಅದನ್ನ ಬ್ರಹ್ಮನ್ ಅಂತ ಹೇಳ್ತಾರೆ ನಾವು. ಹಾಗಾಗಿ ನಾವು ಈ ಮೂರಕ್ಕೂ ನೀವು ಎಚ್ಚರ ಕನಸು ನಿದ್ದೆ, ನಾವು ತುಂಬಾ ಚೆನ್ನಾಗಿ ನಾವು ಈ ಮೂರು ದೇಹಗಳ ಬಗ್ಗೆ ನಾವು ಪಾರಮಾರ್ಥಿಕ, ಪ್ರಾತಿಭಾಸಿಕ, ವ್ಯಾವಹಾರಿಕ ಜೀವನ ನಾವು ದೃಶ್ಯ ವಿವೇಕದಲ್ಲಿ ತುಂಬಾ ಸ್ಪಷ್ಟವಾಗಿ ನಾವು ನೋಡ್ಕೊಂಡಿದೀವಿ. ಮೂರೂನು ಬೇರೆ ಬೇರೆ ಆಗೇ ಇದೆ ಅಷ್ಟೇ ಹೊರ್ತುವೆ
ಈಗ ಯಾಕೆ ಅಂತಂದ್ರೆ ಎಚ್ಚರದಲ್ಲಿ ನಾವು ಇವಾಗ ನೋಡಿದ ಕಾಲ ದೇಶ, ನಿದ್ದೆ ಕನಸಿನಲ್ಲಿ ಬಂದಾಗ ಕಂಡಂತ ಕಾಲ ದೇಶ ಅದೆರಡು ಪ್ರತ್ಯೇಕವಾಗಿರತ್ತೆ ಹೊರತು ಒಂದಕ್ಕೊಂದು ಸೇರಲ್ಲ. ಅದು ಎಲ್ಲವೂ ಪ್ರತ್ಯೇಕವಾಗಿದೆ. ನಿದ್ದೆಯಲ್ಲೂ ನಾವು ನೋಡ್ತಾ ಇದ್ದೀವಿ. ಅದು ಈ ಮೂರು ಯಾರು ನೋಡ್ತಾ ಇದ್ದಾರೆ? ಈ ಮೂರಲ್ಲೂ ಯಾರು ಹೇಳ್ತಾ ಇರೋದು ನಾನು ಎಚ್ಚರದಲ್ಲಿದ್ದೀನಿ, ನಾನು ಕನ್ಸಲ್ಲಿದ್ದೆ, ನಾನ್ ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಯಾರು ಹೇಳ್ತಾ ಇದ್ದಾರೆ ಅಂತಂದಾಗ ಅದು ನಾನು ಅಂತ ಹೇಳ್ತಾರೆ. ಏನದು ಆ ಸಾಕ್ಷಿ ಚೈತನ್ಯ ಅಂತ ಹೇಳಿ, ಅದು ಮೂರ ಹಂತಗಳಲ್ಲೂ ನೋಡಿ ಸಮನ್ವಾಗಿ ಹೇಳ್ತಾ ಇದೆ ಇದು ಎಲ್ಲವನ್ನು ಮಾಡಿ. ಹಾಗಾಗಿ ನಾವು ಇವಾಗ ಎಚ್ಚರ, ಕನಸು, ನಿದ್ರೆ ಅಂತ ಏನ್ ಹೇಳ್ತಾ ಇದ್ದೀವಿ, ಮೂರಲ್ಲೂ ಇರುವಂತ ಸಾಕ್ಷಿ ಚೈತನ್ಯನೇ ನಾನು ಅನ್ನುವಂಥದ್ನ ನಾವು ಇವಾಗ ಅದೇ ಬ್ರಹ್ಮ, ಆತ್ಮ ಅನ್ನೋದು ಅದೇ ಬ್ರಹ್ಮನ್ ಅನ್ನೋಂಥದ್ದನ್ನ ನಾವು ಅದನ್ನ ಮೂರು ಉದಾಹರಣೆ ಯಾವಾಗ್ಲೂ ಎಚ್ಚರ, ಕನಸು, ನಿದ್ರೆ ನೋಡ್ಕೊಳ್ರಿ, ಎಚ್ಚರ, ಕನಸು, ನಿದ್ರೆ ನೋಡ್ಕೊಳ್ಳಿ ಅಂತ ಹೇಳೋದು ಈ ಕಾರಣ. ಯಾಕೆಂದ್ರೆ ಬೇರೆ ಎಲ್ಲದಕ್ಕಿಂತ ಉದಾಹರಣೆ ನೀವು ಮೂರಿಂದ ನೋಡಿದಾಗ ನೀನ್ ಎಚ್ಚರ ಆಗ್ತೀಯ. ಜಾಗೃತ, ಅದು ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತಾರೆ, ಅದಕ್ಕೆ ಎಚ್ಚರ ಅಂತ ಹೇಳಲ್ಲ. ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ ಹೇಳಿ ಈ ಮೂರಿಂದ ಎಚ್ಚರ ಆಗು ನೀನು ಅಂತ ಹೇಳಿ. ಹಾಗಾಗಿ ನಾವು ಇವಾಗ ಆ ಒಂದು ಈ ನಾಮರೂಪಗಳಿಂದ ಏನಿದೆ ಮಿಥ್ಯ ಆಗಿರುವಂತ ಇದನ್ನ ನಾವು ಜೋಡಿಸ್ಕೊಂಡಿದೀವಿ. ಅಲ್ಲಿ ಉಳಿದಿರೋದೇನು ಅಸ್ತಿತ್ವ. ಅವೆಲ್ಲ ಬದಲಾವಣೆ ಆದ್ರೂ ಅಸ್ತಿತ್ವಕ್ಕೆ ಬದಲಾವಣೆ ಇಲ್ಲ. ಯಾವತ್ತು ನಾವ್ ಹೇಳ್ಬೋದು ನಾಮನು ಸಹಜವಾಗಿ ಬದಲಾವಣೆ ಇಲ್ಲ. ಯಾಕೆ ಅಂತಂದ್ರೆ ಈಗ ಒಂದು ಹಸು ಸಾಯ್ತು ಅಂತ, ನಮ್ಮ ಮನೆ ಹಸು ಸಾಯ್ತು ಅಂತ ನಾ ಹೇಳ್ಬೋದು. ಹಸು ಅನ್ನೋ ನಾಮಕ್ಕೆ ಏನಾದ್ರು ಸಾವು ಬಂತ? ಇಲ್ಲ, ಎಲ್ಲಾರ ಮನೇಲೂ ಹಸು ಇದೆ. ರೂಪಗಳನ್ನು ಸಹಿತ ನಾವು ಬದಲಾವಣೆ ಆಗಿ ರೂಪಾಂತರಗಳು ಹೊಂದತ್ತಷ್ಟೇ ಹೊರತು ಅದು ಏನು ಆಗೋದಿಲ್ಲ. ಎಲ್ಲವೂ ಅಸ್ತಿತ್ವದಲ್ಲಿ ಅಡಗಿ ಹೋಗ್ಬಿಡತ್ತೆ ಅನ್ನುವಂಥದ್ದನ್ನ ನಾವು ಪ್ರತಿ ಸಲ ಚಿಂತನೆ ಮಾಡಿದಾಗ ನಮಗೆ ಏನಿದು ಅನ್ನೋದನ್ನ ನಮಗೆ ಸ್ಪಷ್ಟ ಆಗತ್ತೆ. ನಾವು ಅಲ್ಲಿ ಇರುವು ಅಸ್ತಿತ್ವ ಅನ್ನೋದು ಇರುವು, ಅದು ಎಲ್ಲವೂ ಬ್ರಹ್ಮನೇ ಆಗಿದೆ ಅನ್ನುವಂಥದ್ದನ್ನ ನಮ್ಗೆ ಸ್ಪಷ್ಟತೆ ಬರತ್ತೆ ಅಂತ ಹೇಳೋದು. ಹೌದು. ಅಲ್ಲ, ಇದು ತುಂಬಾ ಚೆನ್ನಾಗಿದೆ. ಹೇಗೆ ಆ ಸೃಷ್ಟಿ ಆ ಈಶ್ವರ ಸೃಷ್ಟಿ ಮಾಡಿದಾಗ, ಬ್ರಹ್ಮ ಸೃಷ್ಟಿ ಮಾಡಿ ಅದ್ರೊಳಗೆ ತಾನು ಪ್ರವೇಶ ಮಾಡ್ಲಿಲ್ಲ, ನಾವೇ ಮಾಡ್ಬಿಟ್ವಿ, ನಾವೇ ತಾನು ಪ್ರವೇಶ ಆದ ಅಂತ ಹೇಳ್ತಾರೆ ಸೃಷ್ಟಿನಲ್ಲಿ, ಅವನು ಅಲ್ಲಿದ್ದಾನೆ. ಸೊ ಅದು ಎಷ್ಟು ಚೆನ್ನಾಗಿದೆ ಅಲ್ಲ. ಅದು ಮೈಕ್ರೋ, ನಮ್ಮಲ್ಲಿರೋದು ಮೈಕ್ರೋ, ಆ ಸಮಷ್ಟಿ ಎಲ್ಲ ಮ್ಯಾಕ್ರೋ. ಆ ಒಂದು ಎಷ್ಟೇ ಸಣ್ಣದು ಹೋದ್ರೂನು ಆ ಮೈಕ್ರೋಗೂ ಎಂಡಿಲ್ಲ, ಮ್ಯಾಕ್ರೋಗೂ ಎಂಡಿಲ್ಲ. ಕಾಣ್ತಾ ಇರೋದಕ್ಕೂ ಕೊನೆ ಇಲ್ಲ. ನಾವು ಎಷ್ಟು ಸಣ್ಣದು ನಾವು ಇದಾಗಿರೋದಕ್ಕೂ ಸುಮ್ನೆ ಅದಕ್ಕೆಲ್ಲ ನಾನು ಅದನ್ನ ಹೆಂಗೆ ಕಂಪೇರ್ ಮಾಡ್ಕೋತೀನಿ ಅಂದ್ರೆ, ಈ ವೈರಸ್, ಬ್ಯಾಕ್ಟೀರಿಯಾಸು ಅವೆಲ್ಲ ಎಷ್ಟೊಂದಿದಾವೆ. ಎಷ್ಟು ಹ್ಯೂಜ್ ಆಗಿರೋ ಈ ಪ್ರಪಂಚ ಎಷ್ಟು ದೊಡ್ಡದಾಗಿ ವಿಶಾಲವಾಗಿ ಕಾಣ್ತಾ ಇದೆ, ಎಷ್ಟು ಸಣ್ಣದು ಅದು ಇದೆ. ಆತರ ಕಣ್ಣಿಗೆ ಕಾಣಿಸ್ದಲೇ ಇರೋದು ಆ ಎಲೆಕ್ಟ್ರಾನಿಕ್, ಅದು ಮೈಕ್ರೋಸ್ಕೋಪ್ಗಿನ್ನ ಇನ್ನೂ ಸೂಕ್ಷ್ಮವಾಗಿರೋದು ಇದೆಯಂತೆ. ಅವನ್ನೆಲ್ಲ ಅದು ಮತ್ತೆ ಈ ಅಗಾಧವಾದಂತ ಕಣ್ಣಿಗೆ ಕಾಣ್ತಾ ಇರೋದಂತ ಇಂದ್ರಿಯಗಳಿಗೆ ಗೋಚರ ಆಗುವಂತ ಪ್ರಪಂಚ ಎರಡನ್ನೂ ಕಂಪೇರ್ ಮಾಡಿ ಆಮೇಲೆ ನಮ್ಮಲ್ಲಿ ಹೊರಗಡೆ ಇರೋದು ಎಲ್ಲವೂ ಒಂದೇ ಅನ್ನೋ ಒಂದು ಆ ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕಲ್ಲ. ಇಲ್ಲಾಂದ್ರೆ ನಮ್ಮ ಅನುಭವಕ್ಕೆ ನಮ್ಗಿನ್ನೂ ಬಂದಿಲ್ಲ ಅದು. ಎಲ್ಲವೂ ಒಂಥರ ನೋಡಿದ ತಕ್ಷಣ ನಾವು ಇಡೀ ಸೃಷ್ಟಿನಲ್ಲೇ ಒಂದಾಗಿದ್ದೀವಿ ಅನ್ನೋ ಆ ಒಂದು ಅಗಾಧತೆ, ಅದೊಂದು ಸೂಕ್ಷ್ಮತೆ ನಮ್ಗೆ ಇನ್ನೂ ಎಷ್ಟ್ ಜನ್ಮ ಬೇಕೋ ಬರಕ್ಕೆ. ಜಸ್ಟ್ ಇವಾಗ ಕಲ್ಪನೆ. ಇಲ್ಲ, ನಾವು ಅಷ್ಟು ದೂರ ಹೋಗದೆ ಬೇಡ. ಈಗ ನಮ್ಮನ್ನೇ ಈಗ ತಗೋಣ, ಉಮಾ ಇಲ್ಲಿ ಇದ್ದಾಳೆ, ಇವಳಿಗೆ ಇಲ್ಲಿ ಕಾಣಿಸ್ತಾ ಇದ್ದಾಳೆ ಉಮಾ, ಅಥವಾ ನೀವೇ ಸಹಜವಾಗಿ ತಗೊಳ್ಳಿ. ನಮ್ಮನ್ನ ನಾವು ನೋಡ್ಕೊಂಡಾಗ ನಮ್ ಪೂರ್ಣವಾಗಿ ಏನೋ ಇಷ್ಟು ಕೆಜಿ ತೂಕ, ಇಷ್ಟ ಎತ್ತರ ಕಾಣಿಸ್ತೀವಿ. ಅದೇ 1 ಕಿಲೋಮೀಟರ್ ದೂರದಲ್ಲಿ ಇರೋರ್ಗೆ ನಾವ್ ಹೇಗ್ ಕಾಣಿಸ್ತೀವಿ? ಸ್ವಲ್ಪ ಅದ್ರೊಳಗೆ ಇನ್ನೂ ಕಡಿಮೆ ಆಗಿ ಕಾಣಿಸ್ತೀವಿ. ಹೀಗೆ ದೂರ ಹೋಗ್ತಾ ನೀವಲ್ಲೆಲ್ಲೋ ಆಕಾಶದಲ್ಲಿ ನಿಂತ್ಕೊಂಡು ನೋಡಿದ್ರೆ ನೀವು ಕಾಣಿಸೋದೇ ಇಲ್ಲ ಅಲ್ವಾ? ಈ ಮೈಕ್ರೋ ಮತ್ತೆ ಮ್ಯಾಕ್ರೋ ನೀವು ಹೇಳ್ದಾಗ ನಮ್ಮನ್ನೇ ನಾವು ನೋಡ್ಕೊಂಡಾಗ ಅಲ್ಲಿ ಎಲ್ಲಿಂದನೂ ನಾವು ಈಗ ಏರೋಪ್ಲೇನ್ ಅಲ್ಲಿ ಹೋಗ್ತಾ ಇದೀವಿ, ಹೆಂಗ್ ಕಾಣಿಸತ್ತ ಆ ಮನೆಗಳು ಅದು ಇವೆಲ್ಲ ಪುಟಾಣಿ ಪೆಟ್ಕೆ ತರ. ಇನ್ನೂ ದೂರ ನೋಡಿದ್ರೆ ಅಲ್ಲಿ ಏನು ಕಾಣಿಸೋದೇ ಇಲ್ಲ ಅಲ್ಲಿ. ಸೊ ನಾವ್ ಈ ತರ ಉದಾಹರಣೆಗೆ ಹೋದಾಗ ಈ ವ್ಯಕ್ತ ಹೆಂಗ್ ಅವ್ಯಕ್ತ ಆಗ್ಬಿಡತ್ತೆ ಸಡನ್ ಆಗಿ.
ಏನು ಇಲ್ದಂಗ ಆಗ್ಬಿಡತ್ತಲ್ಲ ಅದು ಅನ್ನುವಂಥದ್ದು ಬಂದಾಗ ಏನು ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರತ್ತೆ. ಅದು ನಾವೇನ್ ಮಾಡ್ಬೇಕಾದ್ರೆ ಎಲ್ಲದಕ್ಕೂ ನಮ್ಮನ್ನೇ ಎಕ್ಸ್ಪೆರಿಮೆಂಟ್ ಇಟ್ಕೋಬೇಕು, ಬೇರೆ ಯಾರನ್ನೂ ತರದೇ ಬಿಡ, ನಮ್ಮನ್ನ ನಾವೇ ಇಟ್ಕೊಂಡು ಕೂತ್ಕೋತಾ ಇರ್ಬೇಕು ಎಲ್ಲದಕ್ಕೂ. ಆ ನಾನು ಅನ್ನೋದು ಕೂಡ ಅಷ್ಟೇ. ಆ ನಾನು ಅನ್ನೋದು ನಮ್ಮ ಒಳಗಡೆಯಿಂದ ಆ ಒಳಗಡೆ ಇರೋ ಒಂದು ಧ್ವನಿನೋ ಅದು ಏನೋ ಗೊತ್ತಿಲ್ಲ, ಅದ್ ಎಷ್ಟು ಚೆನ್ನಾಗಿ ಮೊದ್ಲಿಂದ ಎಲ್ಲವನ್ನೂ ನೋಡ್ಕೊಂಡ್ ಬಂದಿದೆ ಅಲ್ವಾ, ಎಲ್ಲವನ್ನೂ ಗಮನಿಸ್ತಾ ಇರುತ್ತಲ್ವಾ, ಎಲ್ಲವನ್ನೂ ಒಂಥರ ನೋಡ್ತಾ ಇರುತ್ತೆ. ಅದು ನಮ್ಗೆ ಸ್ಪಷ್ಟತೆ ಇಲ್ದಲೇ ಇದ್ರು ಏನೋ ಒಂದು ಒಳಗಡೆಯಿಂದ ಇದೆ ಅನ್ನೋದು ಒಂದು ಒಂಥರ ಅನುಭವಕ್ಕೆ ಇರುತ್ತೆ. ಇಲ್ಲ, ಅದು ಒಂದ್ ಹೇಳಿದಾರೆ, ಹೃದಯ ಗುಹೆಗಳ ಮದ್ವೆ ಕೇವಲ ಬ್ರಹ್ಮ ಮಾಸೀತ್ ಅಂತ ಹೇಳಿ, ಅದು ಯಾವಾಗ್ಲೂ ನಾನು ಒಳಗಡೆ ನಾವು ಒಳಗನೇನೋ ಅದೇನೋ ಹೊಡ್ಕೊತಾ ಇರತ್ತೆ. ಅದು ನಾನು ಅನ್ನೋದು ಏನು ಅನ್ನೋಂಥದ್ದೇ ನಾವು ತಿಳ್ಕೊಳ್ಬೇಕಾಗಿರೋದು. ನಾನು ಅಲ್ಲಿ ಕೂತ್ಕೊಂಡಿದ್ಯೋ ನಿಂತ್ಕೊಂಡಿದ್ಯೋ ವ್ಯಾಪಿಸ್ಕೊಂಡಿದ್ಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದು ಗಮನಿಸ್ತಾ ಇದೆ ಅನ್ನೋದು ನಮ್ಮ ಅರಿವಿಗೆ ಎಷ್ಟೋ ಸರ್ತಿ ಅನ್ಸುತ್ತೆ, ಬರುತ್ತೆ. ಅದು ಅಂದ್ರೆ ಏನಂತಂದ್ರೆ ಈಗ ಅದು ನಿಮ್ಗೆ ಗಮನಿಸಿದಾಗ ಅದು ಬಂತಲ್ಲ, ಅದು ಶುದ್ಧ ನಾನು ಆಗಿರುತ್ತೆ. ನೀವ್ ಅದಕ್ಕೆ ಆಕಾರ ಕೊಟ್ಕೊಳ್ತೀರಲ್ಲ. ಯಾರು ನಾನ್ ಗಮನಿಸ್ದೆ ನನಗ್ ಗೊತ್ತಾಯ್ತು ಅಂತ ಬಂತಲ್ಲ ಅಲ್ಲಿ, ನನಗ್ ಗೊತ್ತಾಯ್ತು ಅಂದ ತಕ್ಷಣ ನಿಮಗೆ ಜ್ಞಾತ ಬರ್ತಾನೆ, ನಾ ಅಲ್ಲಿ ಅಹಂ ನಾನ್ ತಿಳ್ಕೊತಾ ಇದ್ದೀನಿ ನಾನು ಅಂತ ಬರ್ತಾನೆ. ಆಮೇಲೆ ನನ್ಗೆ ಇದು ಬಂತು ಎಲ್ಲ ಶುರುವಾಗುತ್ತಲ್ಲ. ನೀವ್ ಯಾವಾಗ ಆಕಾರಗಳನ್ನ ಕೊಡ್ದಲೆ ನೀವು ಇರ್ತಿರೋ ಅವಾಗ ಶುದ್ಧವಾಗಿರುತ್ತೆ ಅದು. ನೀವು ಯಾವಾಗ ಆಕಾರಕ್ಕೆ ಇದು ಜೊತೆ ಜೋಡಿಸ್ಕೊತಿರೋ, ನೀವು ಜೋಡಿಸ್ಕೊಂಡಾಗ ಅದು ಕರೆಕ್ಟ್ ಆಗ್ತಾ ಬರ್ತದೆ. ಜೋಡಿಸ್ಕೊತೀವಿ, ಅದ್ರ ಜೊತೆಗೆ ಕಲ್ಪನೆಗಳು ಬರುತ್ತೆ, ಭ್ರಾಂತಿಗಳು ಎಲ್ಲ ಬರುತ್ತೆ ಅಷ್ಟೇ. ಎಷ್ಟೆಷ್ಟು ಟ್ರಾನ್ಸ್ಪರೆನ್ಸಿ ಇರುತ್ತೆ ಅಷ್ಟಷ್ಟು ಒಂಥರ ಸೂಕ್ಷ್ಮ ಆಗ್ತಾ 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 ಅವೆಲ್ಲ ಬರುತ್ತೆ ಅನ್ಸುತ್ತೆ. ಸೂಕ್ಷ್ಮದಲ್ಲಿ ನೀವು ಅದು ಕೂತಾಗ ನೀವು ತುಂಬಾ ಸೈಲೆಂಟ್ ಆಗಂದ್ರೆ ಇದಕ್ ಹೋದಾಗ ಅದ್ರದ್ದು ಅನುಭವ ಬರುತ್ತೆ. ಎಚ್ಚರ ತಕ್ಷಣ ನಾವು ಇದನ್ನ ಜೋಡಿಸ್ಕೊಂಡ್ಬಿಡ್ತೀವಿ, ತಕ್ಷಣ ಜೋಡಿಸ್ಕೊಂಡ್ಬಿಡ್ತೀವಿ ನಾವು, ಅದ್ರೊಳಗೆ ನಿಲ್ಲಲ್ಲ ನಾವು. ಆ ಎಚ್ಚರದಲ್ಲಿ ನಿಲ್ಬೇಕಾಗಿದೆ. ಆ ಎಚ್ಚರದಲ್ಲಿ ನಿಲ್ದಲೆ ನಾವೇನ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ ಜೋಡಿಸ್ಕೊಂಡ್ಬಿಡ್ತೀವಲ್ಲ, ಅಷ್ಟೇ. ಓಹ್, ನನಗೆ ಅನುಭವ ಆಗೋಯ್ತು ಏನೋ ಒಂದ್ ನಿಮಿಷ ಅನ್ನಿಸ್ತಾ ಇರುತ್ತೆ, ಅದೊಂದು ಫೀಲ್ ಆಗ್ತಾ ಇರುತ್ತೆ. ಆಮೇಲೆ ಏನೋ ಒಂದ್ ಹಿಂಗ್ ನೋಡ್ದು ಅಂದ್ರೆ ತಕ್ಷಣ ಕಣ್ಣನ್ ನೋಡ್ತೀವಲ್ಲ, ತಕ್ಷಣ ಬಂದ್ಬಿಡ್ತೀವಿ ವಾಪಸ್. ಅದು ಇದು ನಾವು ಇನ್ನು ಮುಂದೆ ಹೋಗೋಣ. ನಾಮರೂಪಗಳ ಆರೋಪ ಮಾಡ್ಕೊಂಡ್ವಿ. ಇವಾಗ ನಾವು ಶ್ರೀನಿವಾಸ ಮೂರ್ತಿಗೆ ಒಂದು ಪ್ರಶ್ನೆ ಕೊಡ್ತಾ ಇದ್ದೀವಿ. ತುಂಬಾ ಇಂಟ್ರೆಸ್ಟಿಂಗ್. ಏನಮ್ಮ? ಶ್ರೀನಿವಾಸ ಮೂರ್ತಿ ಅವರು ಚೆನ್ನಾಗಿ ಆನ್ಸರ್ ಮಾಡ್ತಾರೆ, ಇಂಟ್ರೆಸ್ಟಿಂಗ್ ಆಗಿ ಹಿಂದೆ. ಈಗ ನಾಮರೂಪ ಮತ್ತು ಅಸ್ತಿತ್ವ ಅಂತ ಎರಡಿದ್ಯಾ, ಏನು ಅನ್ನೋದ್ರ ಬಗ್ಗೆ ನಮ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ಬೇಕು. ನಾಮರೂಪ ಅಂತ ಎರಡಿದ್ಯಾ, ಅಸ್ತಿತ್ವ, ನಾಮರೂಪ ಮತ್ತು ಅಸ್ತಿತ್ವ ಅಂತ ಎರಡಿದ್ಯಾ, ಹೇಗೆ ಅಂತ ನಾವು ಅದನ್ನ ಸತ್ಯ ಮಿಥ್ಯನ, ಅದ್ವೈತನ ಅದ್ವೈತದಲ್ಲಿ ನಮ್ಗೆ ತಾವು ಹೇಳ್ಬೇಕಾಗಿದೆ ಈಗ. ಹರಿ ಓಂ. ಇದನ್ ನಾಮ ಮತ್ತು ರೂಪ ಅಂತ ಹೆಸರಿದೆ. ಅಸ್ತಿತ್ವ, ನಾಮರೂಪ ಮತ್ತು ಅಸ್ತಿತ್ವ. ಅದೇ ನಾಮರೂಪ ಅಸ್ತಿತ್ವದಿಲ್ಲ, ಆದರೆ ನಾವು ಯಾವ್ದು ಅಸ್ತಿತ್ವವನ್ನ ಇದೆಯೋ ಅದಕ್ಕೆ ನಾವು ಈ ನಾಮರೂಪಗಳು ಇಟ್ಕೊಂಡು ಅದರಿಂದ ನಾವು ಇದನ್ನು ರೆಕಗ್ನೈಸ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಇಲ್ಲಿ ಪ್ರಾಬ್ಲಮ್ ಬಂದಿರೋದು ಅಲ್ಲೇನೆ. ಯಾಕೆಂದರೆ ನಮಗೆ ಹುಟ್ಟಿದಾಗ ನಮಗೆ ಯಾವುದೇ ಒಂದು ವಸ್ತುವನ್ನು ತೋರಿಸಿ ಹೇಳಿ ಕೊಟ್ಟಿರೋದ್ರಿಂದ ನಾವು ಆ ವಸ್ತುವಿಂದ ಇದು ಮರ, ಗಿಡ, ಇದು ಸೂರ್ಯ, ಇದು ಚಂದ್ರ ಅಂತ ಹೇಳಿ ವಸ್ತುಗಳನ್ನು ರೆಕಗ್ನೈಸ್ ಮಾಡಿ ಅದನ್ನು ನಾವು ಮೆಮರಿನಲ್ಲಿ ಇಟ್ಕೊಂಡು ಅದು ಪ್ರಪಂಚ, ಹೊರಗಡೆ ಪ್ರಪಂಚ ಅಂತ ಮಾಡ್ತೀವಿ. ಅದೇ ಹುಟ್ಟಿದ ಮಗು ಒಂದು 6 ತಿಂಗಳ ಒಳಗೆ ಅದು ಸುಮ್ಮನೆ ಅದು ಏನು ಅರಿವು ಇರುವು ಅನ್ನೋ ಒಂದು ಹೇಳ್ತೀವಿ. ಅದು ಚೈತನ್ಯ ಸ್ವರೂಪದಲ್ಲಿ ಆ ಇರುವನ್ನ ಸುಮ್ಮನೆ ನೋಡ್ತಾ ಇರುತ್ತೆ ಕಣ್ಬಿಟ್ಟು.
ಅದಕ್ಕೆ ಈವನ್ ತಾಯಿನ ಕೂಡ ಅದು ತಾಯಿ ಅಂತ ಹೇಳಿ ಸ್ವಲ್ಪ ದಿನ ಆದ್ಮೇಲೆ ರೆಕಗ್ನೈಸ್ ಆಗ್ಬೋದು. ಸೊ ಈ ನಮಗೆ ಇಲ್ಲಿ ಪ್ರಾಬ್ಲಮ್ ಈ ಮೂಲದ ಈ ಒಂದು ಇದ್ರ ಏನು ಅಂದ್ರೆ, ನೀವು ಎಲ್ಲ ಮಕ್ಕಳಾಗಲಿ ಅನ್ನೋದು ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಅರಿವು ಹೋಗ್ಬೇಕಾದ್ರೆ ಫಸ್ಟ್ ನೀವು ನಾಮರೂಪಗಳನ್ನ ಬಿಡಿ. ನೀವು ನಾಮರೂಪಗಳನ್ನ ಬಿಡೋ ತನಕ ನಮ್ಮ ಅಪ್ರಾಣೆ ನೀವು ನಿಮ್ಮ ಚೈತನ್ಯ ಸ್ವರೂಪಕ್ಕೆ ಹೋಗಕ್ಕಲ್ಲ. ಯಾಕೆ ನೀವು ನಾಮರೂಪ ಅಸ್ತಿತ್ವಕ್ಕೆ ಹೋಗ್ಬೇಕಾ? ನಾಮರೂಪ ಬಿಡಿ ಅಂದ್ರೆ ನೀವು ಏನಿದ್ದೀರಾ ಈಗ ಅದನ್ನು ಬಿಟ್ಟು ನಾವು ಏನು ಮರ್ತೇ ಹೋಯ್ತು ಅಂತಲ್ಲ, ಆದರೆ ನೀವು ಆ ನಾಮರೂಪಗಳ ಹಿಂದೆ ಏನಿದೆ, ಈಗ ಮರ ಅಂದ್ರೆ ಮರದ ಹಿಂದೆ ಏನಿದೆ ಗೊತ್ತಾ? ಒಂದು ಟೇಬಲ್ ಅಂತ ಹೇಳ್ತಾರೆ, ಟೇಬಲ್ ಎಲ್ಲಿಂದ ಆಗಿದೆ ಅಂದ್ರೆ ಅದು ಮರದಿಂದ ಆಗಿದೆ. ಒಂದು ಆಭರಣ ಇದೆ, ಆಭರಣ ಎಲ್ಲಿಂದ ಆಗಿದೆ ಅಂದ್ರೆ ಬಂಗಾರದಿಂದ ಆಗಿದೆ ಆಯ್ತಾ. ಒಂದು ಅಲೆ ಅಂದ್ರೆ ಎಲ್ಲಿದೆ, ಅಲೆ ನಥಿಂಗ್ ಬಟ್ ನೀರು. ಹೀಗೆ ತಿಳ್ಕೊಂಡು ನೀವು ಯೋಚನೆ ಮಾಡ್ತಾ ಹೋಗ್ತಿದ್ದಾಗ ಆ ಅಸ್ತಿತ್ವ ಅನ್ನೋದು ನೀವೇ ಆಗಿದ್ದೀರಾ. ನೀವು ಈಗ ಭ್ರಮೆಯಲ್ಲಿದ್ದೀರಾ. ನಾನು ಉಮಾ, ನಾನು ಕಲ್ಯಾಣಿ, ನಾನು ಶ್ರೀನಿವಾಸ ಅಂತ ಇದ್ದೀನಿ, ನಾನು ಗಂಡಸು, ನಾನು ಹೆಂಗಸು ಅಂದ್ಕೊಂಡಿದ್ದೀವಿ. ಆದರೆ ಈಗ ನೀವು ಈ ಆಧ್ಯಾತ್ಮಿಕದಲ್ಲಿ ಬಂದಾಗ ಈಗ ನಾಮರೂಪಗಳಾಗೋಯ್ತು. ಇದು ಪ್ರಪಂಚದಲ್ಲಿ ಸೃಷ್ಟಿಯ ಒಂದು ನಿಮಿತ್ತದ ಪ್ರಕಾರ ಪ್ರಾಣಿಗಳು ಇರುತ್ತೆ, ಪಕ್ಷಿಗಳು ಇರ್ತಾರೆ, ಗಂಡಸರು ಇರ್ತಾರೆ, ಹೆಂಗಸರು ಇರ್ತಾರೆ, ಎಲ್ಲನೂ ಇರುತ್ತೆ. ಆದರೆ ಈ ಒಂದು ಇದಕ್ಕೆಲ್ಲ ಮುಖ್ಯವಾದ ಕಾರಣ ಏನು ಅಂದ್ರೆ, ನೀನು ಅದಕ್ಕೆ ಆವಾಗಲೇ ಕಲ್ಯಾಣಿ ಮೇಡಮ್ ಹೇಳಿದ್ರು ಶೋಧನೆ ಮಾಡ್ಬೇಕ್ರಿ ಅಂತ. ಅವ್ರು ಮೇಡಮ್ ಶೋಧನೆ ಮಾಡಿ ಕೂತ್ಬಿಟ್ಟಿದ್ದಾರೆ, ನಾವಿನ್ನ ಸಾಧನೆ ಮಾಡ್ತಾನೆ ಇದ್ದೀವಿ. ಸಾಧನೆ ಮಾಡಿ ಅಲ್ಲ ಕಲ್ಯಾಣಿ ಮೇಡಮ್ ನೋಡಿ, ಅವ್ರು ಸತ್ಯ ಹೇಳಿದ್ರೆ ನಗ್ತಾರ. ಸೊ ನಾವು ಅಂದರೆ ಈ ಸಾಧನೆನೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಯಾಕೆ ಅಂದರೆ ಸಾಧನೆ ಇಲ್ಲದೆ ಮಾಡದಿದ್ರೆ ಶೋಧನೆ ಆಗೋದಿಲ್ಲ ನನ್ನ ಲೆಕ್ಕದಲ್ಲಿ. ಅದಕ್ಕೆ ಈ ಸಾಧನೆ ಅಂಶ ನಿಮ್ಮ ಅಂತರಂಗ ಶುದ್ಧಿಗೋಸ್ಕರ ಅಂತಾನೆ ಹೇಳ್ತಾರೆ. ಯಾಕೆ ಅಂತರಂಗ ಶುದ್ಧಿ? ಎಲ್ಲ ನಾವು ಎಲ್ಲ ತೆಗಿಬೇಕಲ್ಲ. ಅದಕ್ಕೆ ನೀವು ಸಾಧನೆ ಮಾಡಿ ಮನಸ್ಸು ಮನೋನಿಗ್ರಹ ಮಾಡಬೇಕಾದ್ರೆ ಯೋಗಾಭ್ಯಾಸ ಮಾಡಬೇಕು, ಮನೋನಿಗ್ರಹ ಮಾಡಬೇಕು, ದೇಹ ನಿಗ್ರಹ ಮಾಡಬೇಕು. ನಮಗೊಂಚೂರೇನೋ ಹುಷಾರಿಲ್ಲ ಅಥವಾ ನಮಗೆ ಇದಾಯ್ತು ಸುಸ್ತು ಅಂದ್ರೆ ಅವತ್ತು ಎಲ್ಲಿ ನೋಡ್ತೀವಿ ನಾವು? ಅಯ್ಯೋ ಎತ್ ಬಿಸಾಕ್ತೀವಿ, ಇದು ಬೇಡ, ಯಾವುದು ಪುರಾಣನೂ ಬೇಡಪ್ಪ ನನಗೆ ಅನ್ನೋ ಥರದಲ್ಲಿ. ಅಂದರೆ ಆ ಒಂದು ನಾವು ದೃಢ ಸಂಕಲ್ಪ ಮಾಡಿ ಇದನ್ನೆಲ್ಲ ನಾವು ದೇಹ ಮನಸ್ಸು ಮತ್ತು ಆರೋಗ್ಯವಾಗಿ ಇಟ್ಕೊಂಡಾಗ ನೀನು ಈ ಸಾಧನೆ ಮುಖಾಂತರ ಶೋಧನೆ ಮಾಡ್ತಕ್ಕ ಸಾಧ್ಯ ಆಯ್ತು. ಅದಕ್ಕೆ ಇದು ತುಂಬಾ ವಯಸ್ಸಾದವ್ರಿಗೆ ಅಫ್ಕೋರ್ಸ್ ಎಕ್ಸೆಪ್ಷನ್. ನಮ್ಮ ಕಲ್ಯಾಣಿ ಮೇಡಮ್ ಅಂತ ಬಿಟ್ರೆ ಬೇರೆಯವ್ರಿಗೆಲ್ಲ ಹೇಳಿದ್ರೆ ಅದು ಇನ್ನೊಂದು ನಮಗೆ ಈ ಏನಪ್ಪ ನಮ್ಮ ಸನಾತನ ಧರ್ಮದ ಪ್ರಕಾರ ನಮ್ಮ ಒಂದು ಮನೆತನದ ಪ್ರಕಾರ ನಾವು ಆಚರಣೆ ಮಾಡ್ಕೊಂಡು ಬಂದಿರ್ತೀವಲ್ವಾ ಆ ದೇವರು ಅದನ್ನೆಲ್ಲ ಈಗ ನಾವು ಬೇರೆಯವ್ರಿಗೋಸ್ಕರ ಅವ್ರಿಗೆ ಏನು ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳಿಗೆ ಆ ಒಂದು ಧರ್ಮದಿಂದ ಆಮೇಲೆ ಆತ್ಮದ ಕಡೆ ಬರೋದು. ನೀವು ಧರ್ಮ ಪಾಲನೆ ಮಾಡಬೇಕು ಅಂತ ಮಾಡ್ತೀವಿ. ಆದರೆ ನೀವು ನಿಜವಾಗಿ ನೀವು ಹೋಗಿ ಕೂತು ನೀವು ದೇವ್ರನ್ನ ಪೂಜೆ ಮಾಡಿದಾಗ, ನೀವು ನಿಜವಾಗ್ಲೂ ಯೋಚನೆ ಮಾಡಿದಾಗ ನಮ್ಮ ರಾಮಕೃಷ್ಣ ಪರಮಹಂಸರ ಥರ ನೀವೇ ಮಾಡ್ಕೊಳ್ತಾ ಇರ್ತೀರಾ ಅನ್ನೋ ಒಂದು ಸ್ಥಿತಿಗೆ ನಾವು ಬರಬೇಕು. ಆಗ ಅದು ಅಸ್ತಿತ್ವಕ್ಕೆ, ಅಂದ್ರೆ ನಿನ್ನ ಅಸ್ತಿತ್ವವೇ ನೀನೇ. ಯಾಕೆ ನಾನು ದೇವರಿದ್ದಾನೆ, ನಾನಿಲ್ದಿರ ಅವನಲ್ಲಿ ಕಾಣಿಸ್ತಾನೆ? ನಾನಿದ್ರೆ ಮಾತ್ರ ಅದಕ್ಕೆ ನೀನಿದ್ರೆ ತಾನೇ ಪ್ರಪಂಚ, ನೀನಿದ್ರೆ ದೇವರು. ಸೊ ದೇವರು ನೀನು ಬೇರೆ ಅಲ್ಲ, ನೀನು ಪ್ರಪಂಚ ಬೇರೆ ಅಲ್ಲ ಅಂತ ಸಂಪೂರ್ಣ ಪರಿಪಕ್ವವಾದಾಗ ಆ ನಿಮ್ಮ ಅಸ್ತಿತ್ವ, ಮೂಲ ಅಸ್ತಿತ್ವ ಏನು, ಚೈತನ್ಯದ ಸ್ವರೂಪದ ಅಸ್ತಿತ್ವಕ್ಕೆ ಹೋಗಿ ಅಲ್ಲಿ ಸದಾಕಾಲ, ಅಂದ್ರೆ ಅಲ್ಲಿ ಹೋಗೋದಿಲ್ಲ ಬರೋದಿಲ್ಲ, ನೀವು ಆಲ್ರೆಡಿ ಆಗ್ಬಿಟ್ಟಿದ್ದೀರಾ. ಆದ್ರೆ ನಾನು ಮರ್ತ್ಬಿಟ್ಟಿದ್ದೀನಿ. ಸೊ ಮರ್ತ್ಬಿಟ್ಟು ನಾನು ಗಂಡಸು ಹೆಂಗಸು, ನಾನು ಇದು ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡೋದೆಲ್ಲ ಏನಿಲ್ಲ. ಅದು ಒಂದು ಅಗೈನ್ ನೀವು ಆ ಒಂದು ಸ್ಥಿತಿಗೆ ಹೋದಾಗ ಕೆಲಸ ಕಾರ್ಯ ಅದ್ರ ಪಾಡ್ಗೆ ಅದು ಕಲಿತಾ ಇರುತ್ತೆ. ಈ ಒಂದು ದೇಹ ಅನ್ನೋದು ಒಂದು ಏನು ವಾಹನದಂತೆ. ಹೇಳ್ತಾರಲ್ಲ, ಬರೀ ವಾಹನ, ಡ್ರೈವರ್ ಓಡಿಸೋದು ಯಾರು? ಮತ್ತೆ ನಿಮ್ಮ ಬುದ್ಧಿಶಕ್ತಿ ಅಂದ್ರೆ ಏನು? ಇನ್ನು ಚೈತನ್ಯ.
ಆ ರೀತಿ ಹೇಳ್ಕೊಂಡಿದ್ದಾರೆ. ಸೊ ಈ ಮೂಲ ಅಸ್ತಿತ್ವ ಅಂದರೆ ನಿನ್ನನ್ನು ನೀನು ಅರಿಯುವುದು ಅಂತ. ಆಗ ಈ ನಾಮರೂಪಗಳು ಇರುತ್ತೆ, ಆದರೆ ಅದು ನನಗೆ ಯಾವ ರೀತಿ ಒಂದು ತೊಂದರೆ ಕೊಡಲ್ಲ, ನನಗೆ ಅದು ಅರಿತಿರುತ್ತೆ ಅಂತ ತಿಳ್ಕೊಂಡಿರೋದು ಹಂಚ್ಕೊಂಡಿದ್ದೀನಿ. ಹರಿ ಓಂ. ಇಲ್ಲಿ ತುಂಬಾ ಸಿಂಪಲ್ ಆಗಿರೋದೊಂದಿತ್ತು ಅಷ್ಟೇನೆ. ನಾನು ಮತ್ತು ಬ್ರಹ್ಮ ಅಂತ ಎರಡಿದೆಯ ಅಂತ ಒಂದು ಅಷ್ಟೇ ಇದ್ದಿದ್ದ ಅದರೊಳಗೆ. ನಾಮರೂಪ ಮತ್ತು ಅಸ್ತಿತ್ವ ಅಂತ ಎರಡಿದೆಯಾ ಅಂತಂದಾಗ ಇಲ್ಲ ಅಂತ ಹೇಳಿ ಉದಾಹರಣೆ ಹೇಳ್ತಾರೆ. ನಾನು ಮತ್ತು ಬ್ರಹ್ಮ ಅಂತ ಎರಡಿದೆಯಾ ಅಂತ ಬಂದಾಗ ಇಲ್ಲ, ಒಂದೇ ಅಂತ ಹೇಳಿ. ಅದಕ್ಕೆ ಆಲ್ರೆಡಿ ಹೇಳಿದ್ದಾರೆ ಇವರು ಅದೆಲ್ಲ ಉದಾಹರಣೆಗಳು. ಅದೊಂದಷ್ಟು ಮಾತ್ರ ಬೇಕಾಗಿರುತ್ತೆ. ನಾನು ಮತ್ತೆ ಬ್ರಹ್ಮ ಅಂತ ಬೇರೆ ಬೇರೆ ಅಂತ ಎರಡು ಇದೆಯಾ ಅಂತಂದಾಗ, ನಾಮರೂಪ ಮತ್ತು ಅಸ್ತಿತ್ವ ಅಂತ ಎರಡು ಇದೆಯಾ ಅಂತ ಎರಡು ಬಂದಾಗ ಯಾವುದು ಇಲ್ಲ ಅಂತ ಹೇಳಿ ನಾವು ಅದ್ವೈತಕ್ಕೆ ತಗೊಂಡು ಹೋಗ್ತೀವಿ. ಹೇಗೆ ಅಂತಂದ್ರೆ ನಮ್ಗೆ ಸಾಕಷ್ಟು ಸಲಿ ಉದಾಹರಣೆಗಳು ನನ್ನ ಯಾವಲ್ಲ ಅನ್ಕೊಳ್ಳೋದು, ಈ ನೆಕ್ಲೆಸ್ ಉದಾಹರಣೆನೇ ಕೊಡ್ತಾರೆ ಗುರುಜಿ ಯಾಕೆ ಅಂತ ಹೇಳಿ, ಅಥವಾ ಒಂದು ಸಮುದ್ರದ ಉದಾಹರಣೆ, ಮಣ್ಣಿನ ಉದಾಹರಣೆ. ಸೊ ಒಂದು ಸದ್ವಸ್ತುವಿಗೆ ನಾವು ಅದನ್ನ ರೂಪ ಬದಲಾವಣೆ, ಅದು ವಸ್ತು ಮೇಲೆ ಆರೋಪ ಬಂದಾಗ ನಾಮರೂಪಗಳು ಬರುತ್ತೆ. ಅದು ಅದಕ್ಕೆ ಕೊಟ್ಟಂತ ಸದ್ವಸ್ತುನೇ ಏನಾಗಿರ್ಬೋದು, ಚಿನ್ನ. ಅದಕ್ಕೆ ನಾವೇನ್ ಮಾಡ್ತೀವಿ, ನಾಮರೂಪಗಳನ್ನ ಕೊಡ್ತಾ ಇದೀವಿ. ನೆಕ್ಲೆಸ್ ಇದು ಇಂಥದ್ದು ಅಂತೆಲ್ಲ ಕೊಡ್ತೀವಿ. ಆ ಸದ್ವಸ್ತು ಮೇಲೆ ಬಂದಂತ ಆರೋಪದಿಂದ ನಾಮರೂಪಗಳು ಬಂತಷ್ಟೇ ಹೊರತು ಅದು ಅದರಿಂದ ಬೇರೆ ಆಗ್ಲಿಲ್ಲ ಅನ್ನೋ ಅದಕ್ಕೆ ನೆಕ್ಲೆಸ್ ನಮ್ಗೆ ಉದಾಹರಣೆ. ಬಂಗಾರ ಮತ್ತು ನೆಕ್ಲೆಸ್ಗೂ ಒಂದು ಸಮುದ್ರ ಮೇಲೆ ಅಲೆ ಆಗಿರ್ಬೋದು, ಅದು ನೊರೆ ಆಗಿರ್ಬೋದು, ಎಲ್ಲವೂ ನೀರೇ ಆಗಿರುತ್ತೆ, ಎಲ್ಲವೂ ಚಿನ್ನವೇ ಆಗಿರುತ್ತೆ ಅಂತ ಬಂದಾಗ ಅದು ಬೇರೆ ಅಲ್ಲ. ಎರಡು ವಸ್ತು ಅಂತ ಬೇರೆ ಅಲ್ಲ, ಅದು ನಾಮರೂಪಕ್ಕೆ ಅಸ್ತಿತ್ವನೇ ಇಲ್ಲ, ಅದು ಬೇರೆ ಅಲ್ಲ, ಎಲ್ಲವೂ ಒಂದೇ ಅನ್ನುವಂಥದ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಗುರೂಜಿ ಅವರು. ಇದ್ರೊಳಗೆ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮೇಡಮ್ ತಾವ್ ಇನ್ನೊಂದ್ ಸ್ವಲ್ಪ ಹೇಳಿ ಇದಕ್ಕೆ. ಆಕ್ಚುಲಿ ನಿಜವಾಗ್ಲೂ ಹೇಳೋದಾರೆ ಎರಡಿದೆ, ಆದ್ರೆ ನಾವು ಅದು ಒಂದು ಅಂತ ಬಹಳ ಸಿಂಪಲ್ ಎಕ್ಸಾಂಪಲ್ ತೊಳ್ಕೊಬೋದು. ನೋಡಿ, ನಿಮ್ಗೆ ನಿಜವಾಗ್ಲೂ ಎರಡು ಕಣ್ಣಿದೆ, ಆದ್ರೆ ಎರಡು ಕಣ್ಣಿದೆ, ನೀವು ಹೊರಗಡೆ ಪ್ರಪಂಚ ನೋಡಿದ್ರೆ ಎರಡೆರಡು ಕಾಣಿಸುತ್ತಾ? ಎರಡೆರಡು ಕಾಣಿಸೋತು ಅಂತಂದ್ರೆ ಅವನ್ ಏನೋ ಅಮಲಿದ್ದಾಗ ಅಥವಾ ಏನೋ ಕಣ್ಣಿನ ದೃಷ್ಟಿ ಇತ್ತು ಅಂದ್ರೆ. ಎರಡು ಕಣ್ಣಿದ್ರೆ ಅಲ್ಲಿ ಕಾಣಿಸ್ತಾ ಇರೋದು ಒಂದೇ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ನಾನು ಮತ್ತು ಇದು ಈ ಭಗವಂತ ಚೈತನ್ಯ ಸ್ವರೂಪಿ ನಮಗೆ ಎರಡು ತರ ನಮಗೆ ಭಾವನೆ. ಯಾಕೆಂದ್ರೆ ಅನ್ಸಿದ್ರು ನಿನ್ನ ಒಳಗೊಂದು ರೀತಿ, ನಿನ್ನ ಮನಸ್ಸು ಅದೆಲ್ಲ ಒಂದು ನಿನ್ನ ಭಾವನೆಗಳ ಮುಖಾಂತರ ನಿನ್ನ ಒಳ ಪ್ರಪಂಚ, ನಿನ್ನ ಹೊರ ಪ್ರಪಂಚ ಅಂತ. ಈಗ ಎರಡೆರಡು ತರ ಕಾಣಿಸಿದ್ರು ಆ ಎರಡು ಪ್ರಪಂಚಕ್ಕೂ ಚೈತನ್ಯ ಕೊಡ್ತಾ ಇರೋದು, ನಿನ್ನಗೂ ನಿನ್ನ ಪ್ರಪಂಚಕ್ಕೂ ಚೈತನ್ಯ ಕೊಡ್ತಾ ಇರೋದು ಆ ಒಂದೇ ಚೈತನ್ಯ. ಹೇಗೆ ಎರಡು ಕಣ್ಣುಗಳಿಂದ ನೀವು ಕಾಣಿಸೋದಕ್ಕೂ ಎರಡಲ್ಲ, ಒಂದೇ. ಇದನ್ನ ಬಹಳ ಈಸಿ ಎಕ್ಸಾಂಪಲ್ ತಗೋಬಹುದು ಅಂತ ನಾನು ಸುಮ್ಮನೆ ಹೀಗೆ ಫ್ಲಾಶ್ ಆಯ್ತು, ಅದನ್ನ ಹಂಚ್ಕೊಂಡೆ. ಹರಿ ಓಂ. ಎರಡು ಕಣ್ಣು, ಎರಡು ಮೇಡಮ್ ನಾನು ಹೇಳಿದ್ದು ಎರಡು ಕಣ್ಣು, ಎರಡು ಕಿವಿ, ಮೂಗಿನ ಎರಡು ಹೊಳ್ಳೆಗಳು ಎಲ್ಲ ಮುಖಾಂತರ ಹೋಗೋದು, ತಲುಪೋದು ಒಂದೇ ಕಡೆಗೆ. ಎರಡು ಕಣ್ಣದು ದೃಷ್ಟಿ ಒಂದೇ ಆಗತ್ತೆ, ಅದು ಬೇರೆ ಆಗಲ್ಲ. ಅದು ಅಲ್ಲ, ಹೇಳಿದ್ ಸರಿನಾ ತಪ್ಪಾ ಗೊತ್ತಾಗಿದೆ, ಸರಿನಾ ಅಂತ ಹೇಳಿದ್ದು ಆ ವಿಷಯ ನನಗೆ ಈಗ ಫ್ಲಾಶ್ ಆಗಿದ್ದು ಹೇಳಿದೆ. ಕೇಳಿಸ್ತಾ ಇದೆಯಾ? ಇದೇನೋ ಇಂಟರ್ನೆಟ್ ತುಂಬಾ ಪ್ರಾಬ್ಲಮ್ ಇದೆ. ಹೌದು, ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಾ, ಈಗ ಮುಂದಕ್ಕೆ ಹೋಗೋಣವಾ ನಾವು? ನಾವಿವಾಗ ನಾನು ಮತ್ತೆ ಬ್ರಹ್ಮ ಅಂತ ಎರಡು ಪ್ರತ್ಯೇಕವಾಗಿಲ್ಲ, ನಾನು ಅನ್ನೋದೇ ಆ ಬ್ರಹ್ಮ ಅನ್ನೋದನ್ನ ನಾವು ಸ್ಪಷ್ಟತೆಗೆ ಬಂದಿದ್ದೀವಿ ನಾವು ಇವಾಗ. ಇದ್ರೊಳಗೆ ಏನಾದ್ರು ಪ್ರಶ್ನೆ ಇದೆಯಾ? ಕಲ್ಯಾಣಿ ಮೇಡಮ್, ಏನಾದ್ರು ಇದ್ರೊಳಗೆ ಪ್ರಶ್ನೆ ಇದೆಯಾ, ಅನುಮಾನ ಇದೆಯಾ? ನಾವು ಮುಂದೆ ಹೋಗ್ತೀವಿ ಇವಾಗ. ಕಲ್ಯಾಣಿ ಮೇಡಮ್, ವಿಜಯ ಮೇಡಮ್, ಮುಂದಕ್ಕೆ ಹೋಗೋಣ ಇವಾಗ ನಾವು. ಬನ್ನಿ. ಓಕೆ, ಈಗ ನಮ್ಮಲ್ಲಿ
ಈ ಪ್ರಪಂಚದಲ್ಲಿ ನೋಡಿದಾಗ ಎಷ್ಟೊಂದು ವೆರೈಟೀಸ್ಗಳು ನಮಗೆ ಕಾಣಿಸ್ತಾ ಇರತ್ತೆ. ಕೆಲವಕ್ಕೆ ಸಜಾತಿ ಅಂತೀವಿ, ವಿಜಾತಿ ಅಂತೀವಿ, ಸ್ವಗತ ಅಂತ ಹೇಳ್ತೀವಿ ನಾವು. ಇವೆಲ್ಲ ಏನದು? ಎಲ್ಲವನ್ನು ಹೇಗೆ ನಾವು ಮತ್ತೆ ವಾಪಸ್ಸು ತಗೊಂಡ್ ಬರೋದು? ಇದು ಮತ್ತೆ ಭೇದಕ್ಕೆ ನಾಮರೂಪನ ನಾವು ಇದ್ ಮಾಡಿದ್ವೋ, ಈ ಪ್ರಪಂಚದಲ್ಲಿ ಇದನ್ನು ನಾವ್ ಅನ್ಕೋತೀವಲ್ಲ, ಎಲ್ಲ ಒಂದೇ ತರ ಕಾಣಿಸ್ತಾ ಇದ್ದಾರಲ್ಲ, ಎಲ್ಲ ಇದೆಯಲ್ಲ, ಏನದು ಅಂತ ಹೇಳಿ ನಾವು ಸಾಕಷ್ಟು ನಮ್ಗೆ ಅನುಮಾನ ಬರ್ತಾ ಇರುತ್ತೆ. ಹಾಗಾದ್ರೆ ಇದ್ರೊಳಗೆ ಯಾವುದನ್ನ ನಾವು ಹೇಗೆ ಸಮನ್ವಯ ಮಾಡ್ಕೊಳ್ಳೋದು? ಈ ಸಜಾತಿ ವಿಜಾತಿ ಸ್ವಗತ ಭೇದನ್ನ ಹೇಗೆ ನಾವು ಸಮನ್ವಯ ಮಾಡ್ಕೊಳ್ಳೋದು ಅಂತ ನೀವೇ ಹೇಳಿ ಮೇಡಮ್. ವಿಜಯ ಮೇಡಮ್ ಅಥವಾ ಕಲ್ಯಾಣಿ ಅವ್ರು ಹೇಳ್ತಾರೆ ಬಿಡಿ. ಕಲ್ಯಾಣಿ ಮೇಡಮ್ ಹೇಳಿ ನೀವು. ಇಲ್ಲಿ ದ್ವೈತ ಅನ್ನೋದು ಮಿಥ್ಯ, ಅದ್ವೈತ ಸತ್ಯ. ಈ ಪ್ರಪಂಚದಲ್ಲಿ ಬದಲಾವಣೆ ಇದ್ರು ಬ್ರಹ್ಮನಲ್ಲಿ ಮಾತ್ರ ಯಾವ ಬದಲಾವಣೆನೂ ಇಲ್ಲ. ಈಗ ಸಜಾತಿಯ ಭೇದ ಅಂದ್ರೆ ಒಂದೇ ರೀತಿ ಜೀವಗಳು ಅಲ್ಲಿ ಇರುವ ಭೇದ ಅಂತ ಉದಾಹರಣೆ ಕೊಟ್ಟಿದ್ದಾರೆ. ಕಾಡಿನಲ್ಲಿ ಇರುವ ಮರಗಳು ಒಂದೊಂದು ಬೇರೆ ಬೇರೆ ರೂಪದಲ್ಲೇ ಕಾಣುತ್ತೆ. ಆ ರೀತಿ ಬ್ರಹ್ಮನಲ್ಲಿ ಸ್ವಜಾತಿ ಭೇದ ಇಲ್ಲ. ವಿಜಾತಿ ಭೇದ ಅಂದ್ರೆ ವಸ್ತುಗೂ ವ್ಯತ್ಯಾಸ ಇರುತ್ತೆ. ಮರ ಒಂದು ರೀತಿ ಇರುತ್ತೆ, ಕಲ್ಲು ಇನ್ನೊಂದು ರೀತಿ ಇರುತ್ತೆ. ಈ ಬೆಂಕಿಗೂ ನೀರಿಗೂ ವ್ಯತ್ಯಾಸ ಇರುತ್ತೆ. ಬ್ರಹ್ಮನಲ್ಲಿ ವಿಜಾತಿ ಭೇದನೂ ಇಲ್ಲ, ಸ್ವಗತ ಭೇದನೂ ಇಲ್ಲ. ಸ್ವಗತ ಭೇದ ಅಂದ್ರೆ ಒಂದು ವಸ್ತುವಲ್ಲಿ ಬೇರೆ ಬೇರೆ ಭಾಗಗಳು. ಅದೇ ಈಗ ಶ್ರೀನಿವಾಸ ಮೂರ್ತಿ ಹೇಳಿದಂಗೆ ಕೈ, ಒಬ್ಬ ಮನುಷ್ಯನ್ಗೆ ನಾನು ಅನ್ನೋದಕ್ಕೆ ಕೈ ಬೇರೆ ಇರುತ್ತೆ, ಕಾಲ್ ಬೇರೆ ಇರುತ್ತೆ. ಆದ್ರೆ ಬ್ರಹ್ಮನಲ್ಲಿ ಮಾತ್ರ ಈ ಭೇದ ಅನ್ನೋದು ಇಲ್ಲ. ನಾಮರೂಪಗಳಿಂದಾನೇ ಈ ಪ್ರಪಂಚ ಕಾಣುತ್ತೆ. ಆದ್ರೆ ಹಾಗೆ ಬ್ರಹ್ಮ ಅನ್ನೋ ಭೇದ ಇದ್ದಾಗೆ ಕಾಣ್ತಾನೆ. ಆದ್ರೆ ಪ್ರಪಂಚ ಅನ್ನೋ ವಸ್ತು ಇಲ್ಲ. ಇನ್ನ ಹೇಳ್ಬೇಕಾದ್ರೆ ಹಾಗೆ ಮುಂದುವರಿಸಿ. ನಿದ್ದೆಯಲ್ಲಿ ಈಗ ನಾವು ಕನಸು ಕಾಣ್ತೀವಿ. ಈಗ ಅದ್ರಲ್ಲಿ ನಾವು ಪ್ರಪಂಚ ಎಲ್ಲ ಕಾಣುತ್ತೆ, ಬೇರೆ ಬೇರೆ ದೇಶಗಳು ಕಾಣುತ್ತೆ. ಆದ್ರೆ ಆ ದೇಶಗಳು ಇಲ್ಲ, ಅದು ನಮ್ಮ ಮನಸ್ಸು ಆ ರೀತಿ ಕಾಣ್ತಾ ಇದೆ. ಈಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋದು ಬ್ರಹ್ಮನ ಗುಣಲಕ್ಷಣಗಳು ಅಲ್ಲ, ಅದು ಬ್ರಹ್ಮನ ಸ್ವರೂಪ. ಬ್ರಹ್ಮ ನಮ್ ಕಣ್ಣಕ್ ಕಾಣಲ್ಲ. ಈಗ ಕಾಣ್ಬೇಕಾಗಿದ್ರೆ ಅದು ಶಬ್ದ ಸ್ಪರ್ಶ ರೂಪ ರಸಗಂಧ ಇರ್ಬೇಕು. ಬ್ರಹ್ಮನಲ್ಲಿ ಇದು ಇಲ್ಲ. ಮನಸ್ಸೂನು ಬುದ್ಧಿಗೆ ಗೋಚರ ಆಗಲ್ಲ, ಆದ್ರೂ ಬ್ರಹ್ಮನ ತಿಳ್ಕೊಳಕ್ಕೆ ಆಗತ್ತೆ. ದೇಹ ಮನಸ್ಸು ಬುದ್ಧಿ ನಾನಲ್ಲ, ಸತ್ಯ ಜ್ಞಾನಂ ಅನಂತ ಬ್ರಹ್ಮ ನಾನು, ನಿಜವಾದ ನಾನು ಅಂತ ನಾನು ಬ್ರಹ್ಮ ಸ್ವರೂಪಿ ಅಂತ ನಾವು ತಿಳ್ಕೊಬೇಕು. ನಾನಾಗಿ ನನ್ನನ್ನು ಕಾಣ್ಬೇಕು. ಬ್ರಹ್ಮನಿಗೆ ಯಾವ ಲಿಮಿಟೇಷನ್ ಇಲ್ಲ, ದೇಶ ಕಾಲ ಪರಿಮಿತಿನೂ ಇಲ್ಲ. ಎಲ್ಲಾ ದೇಶ ಕಾಲಗಳು ಚೈತನ್ಯ ಮೇಲೆನೆ ಕಾಣುತ್ತೆ. ಆಕಾಶ, ಸೂರ್ಯ, ಈ ನಕ್ಷತ್ರ, ಚಂದ್ರ ಇವೆಲ್ಲ ನಮ್ಮ ಮನ್ಸಲ್ಲಿ ಯೋಚನೆಗಳೇ ಇವೆ. ಪ್ರಪಂಚ ನಮ್ಮ ಮನ್ಸಲ್ಲೇ ಇದೆ. ಆ ವಿಶ್ವಕ್ಕೆ ಭೂತಾಕಾಶ ಹೇಳ್ಬೇಕಾದ್ರೆ ಬೇಡ ಅದ್ ನಿಲ್ಸೋಣ, ಮುಂದಕ್ಕೆ ಹೋಗೋಣ ನಾವು. ಅದನ್ನ ಹೇಗೆ ಒಂದೊಳಗೊಂದು ಸೇರ್ಕೊಳತ್ತೆ ಅಂತ ಹೇಳಿ ಕಾತ್ಯಾನಿ ಮೇಡಮ್ ಏನೋ ಶ್ರೀನಿವಾಸ ಮೂರ್ತಿ ಅವಾಗ್ಲೇ ಏನೋ ಒಂದ್ ಪ್ರಶ್ನೆ ಕೇಳಿದ್ರು ನಿಮ್ಮನ್ನ. ಹೌದಾ? ಏನು ಗೊತ್ತೇ ಆಗ್ಲಿಲ್ಲಪ್ಪ. ಕಣ್ಣುನು ಕಣ್ಣುಗಳಿಂದ ಎರಡು ಕಣ್ಣು ಅಲ್ಲ ಮೇಡಮ್, ಅವ್ರೇನು ಉದಾಹರಣೆ ಕೊಟ್ಟಿದ್ರೋ ಅದು ಕರೆಕ್ಟ್ ಆಗಿತ್ತು, ಅದೇನು ಇದಿಲ್ಲ ಅಂತ ಅವಾಗ ಹೇಳ್ತಾ ಇದ್ದೆ ನಾನು. ಸರಿಯಾಗೇ ಇತ್ತು. ಆಮೇಲೆ ನೀವಿಬ್ರು ಸಾಕಷ್ಟು ಅದಕ್ಕೆ ಹೇಳಿದ್ರಿ. ಶ್ರೀನಿವಾಸ ಮೂರ್ತಿ ಇವರು ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಕೊಂಡು ಹೇಳಿದ್ರು. ಉಮಾ ಅವರು ಹೇಳಿದ್ರು ನಾಮರೂಪ ಅಂತನ್ನೋದು ಅದು ಮಿಥ್ಯ, ಅಸ್ತಿತ್ವ ಮಾತ್ರ ಸತ್ಯ ಅಂತನ್ನೋದು. ಅಲ್ಲಿ ನೀವೇನಾದ್ರು ಹೇಳ್ತೀರಾ ಅಂತ ಕೇಳಿದ್ರಿ, ಅಲ್ಲೇನ್ ಹೇಳಕ್ಕೆ ನೀವು ಸಾಕಷ್ಟು
ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮೇಡಮ್. ಹೇಳಿದ್ರಿ ಹಾ ಹೇಳೋಣ ಅಂತ ಹೊರಟೆ, ನೆಟ್ವರ್ಕ್ ಅಷ್ಟೊತ್ತಿಗೆ ಬ್ಯಾಂಡ್ವಿಡ್ತ್ ಮತ್ತೆ ಲೋ disconnect. ಅಂತ ಬರ್ತಾ ಇದೆ. ಈಗ ಆಮೇಲೆ ಏನು ಪ್ರಶ್ನೆ? ಅದೇ ಇವತ್ತಿನ್ನೇನ್ ನಾನೇ ಮಾತಾಡಲ್ಲ ಬಿಡಿ. ನೀವು ಮುಂದುವರ್ಸ್ಕೊಂಡು ಹೋಗಿ. ಮೇಡಮ್ದು ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ನಾವು ಪ್ರಪಂಚದಲ್ಲಿ ವೆರೈಟೀಸ್ ನ ತರ್ತೀವಿ. ಜಾತಿ, ದ್ವಿಜಾತಿ, ಸ್ವಗತ ಅಂತೆಲ್ಲ ಹೇಳ್ತಾ ಇದೀವಿ. ಬ್ರಹ್ಮನ ಭೇದ ಇದ್ದಂಗ್ ಕಾಣಿಸ್ತಾ ಇದೆ ಅಷ್ಟೆ, ಇದ್ದ ಹಾಗೆ ಕಾಣಿಸ್ತಾ ಇದೆ, ಅದ್ರೊಳಗೆ ಬೇರೆ ಇಲ್ಲ. ಈ ಪ್ರಪಂಚದಲ್ಲಿ ಸೃಷ್ಟಿ ನಾವ್ ಮಾಡ್ಕೊಂಡಿರೋದ್ರಿಂದ ಅದ್ ಬೇರೆ ಇದ್ ಬೇರೆ ಅಂತ ಹೇಳಿ ನಾಮರೂಪಗಳನ್ನ ತಗೊಂಡ್ ಬಂದಿದೀವಿ ಅಷ್ಟೇ ಹೊರ್ತು ಅದ್ ಬಿಟ್ರೆ ಬೇರೆ ಇಲ್ಲ ಅಂತ ಹೇಳಿ ನಮ್ಗೆ ಸ್ಪಷ್ಟ ಹೇಳ್ತಾರೆ. ಅದಕ್ಕೆ ಮತ್ತೆ ಅದು ವಸ್ತು ಅಲ್ಲ ಅಂತಾನೆ ಹೇಳ್ತಾರೆ. ಅದು ಯಾವುದೇ ವಸ್ತು ಅಲ್ಲ, ಪ್ರಪಂಚ ಅಂತ ವಸ್ತುನೇ ಇಲ್ಲ ಅಂತ ನಾವ್ ಅದನ್ನ ಕಾಣಿಸ್ತಾ ಇದೆ ಅಂತ ಹೇಳಿ ನಾವು ಅನ್ಕೊಂತಾ ಇದೀವಿ ಅಷ್ಟೇ ಹೊರತು ಅಂಥದ್ದು ಯಾವ್ದು ಇಲ್ಲ ಅಂತ ಹೇಳಿ ಇಲ್ಲಿ ಒಂದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಈ ಬ್ರಹ್ಮನ್ಗೆ ಸತ್ಯ ಅವನು, ಜ್ಞಾನ ಅವನು, ಅನಂತ ಅವನು ಅಂತ ಅವನ್ಗೆ ಏನಾರ ಗುಣಲಕ್ಷಣಗಳಿದ್ಯಾ ಅಂತ ಹೇಳ್ತಾರೆ. ಆದ್ರೆ ಅವನಿಗೆ ಯಾವುದು ಆ ಲಕ್ಷಣಗಳು ಯಾವ್ದು ಇಲ್ಲ ಅಂತ ಹೇಳ್ತಾರೆ. ಅವನ ಸ್ವರೂಪನೇ ಆಗಿರುತ್ತೆ. ಆ ಸ್ವರೂಪನ ಯಾವುದೇ ರೀತಿ ವರ್ಣಿಸಕ್ಕೆ ಬರಲ್ಲ ಅಂತ ಹೇಳಿ. ಸತ್ಯ ಅನ್ನೋದು, ಸತ್ ಅನ್ನೋದು ಬ್ರಹ್ಮನೇ, ಈ ಜ್ಞಾನಂ ಅನ್ನೋದು ಬ್ರಹ್ಮನೇ ಆಗಿರ್ತಾನೆ, ಅನಂತಂ ಅನ್ನೋದು ಎಲ್ಲವೂ ಸದ್ವಸ್ತುವೆ, ಸತ್ ಅಂತ ಹೇಳ್ತೇವೆ ನಾವು. ಅದಕ್ಕೆ ಎಲ್ಲವೂ ಸತ್ ಆಗಿರುವಂಥದ್ದು ಅಂತ ಹೇಳಿ ನಾವ್ ಅಲ್ಲಿಗೆ ಹೋಗ್ತಾ ಇದೀವಿ. ಅವ್ನ್ ಕಾಣಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ನಮ್ಗೆ ಇವಾಗ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಯಾವಲ್ಲೂ ನಾವು ಅವನ್ನ ಸಾಧ್ಯ ಇಲ್ಲ ಅಂತ ಹೇಳಿ, ಅವನ ಮನಸ್ಸಿಗೂ ಬುದ್ಧಿಗೂ ಯಾವ್ದಿಗೂ ಗೋಚರ ಆಗಲ್ಲ ಅಂತ ಹೇಳ್ತಾರೆ. ಯಾಕೆ ನಾವ್ ಆತರ ಅನ್ಕೋಬೇಕು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ನಾವ್ ಯಾಕೆ ತಿಳ್ಕೊಬೇಕಂತಂದ್ರೆ ಅದನ್ನ ಗುರೂಜಿ ಮತ್ತೆ ಹೇಳ್ತಾರೆ. ಅದನ್ನ ಯಾವುದೇ ವಸ್ತುನಾಗಿ ಹುಡುಕಿ ನಾವು ನೋಡಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವಾಗೆ ನಮ್ಮ ಒಳಗಡೆನೆ ನಾವು ಕಂಡ್ಕೊಳ್ಳುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಮುಂದಕ್ಕೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಮತ್ತೆ ಪ್ರಪಂಚ ಅನ್ನೋದಿದ್ಯಾ, ಎಲ್ಲಿದೆ ಅಂತ ನಾವು ಮತ್ತೆ ಮುಂದಕ್ಕೆ ನಾವು ಹೋಗ್ತಾ ಇದ್ದೀವಿ. ನಾವು ವಿಜಯ ಅವ್ರು ಹೇಳ್ತಾರೆ ಇವಾಗ ಪ್ರಪಂಚ ಅಂತಿದ್ಯಾ, ಯಾತ್ರೊಳಗೆ ಹೇಗಿದೆ, ನಾವು ಅದನ್ನ ಹೇಗೆ ಮತ್ತೆ ಸಮನ್ವಯ ಮಾಡ್ಕೊಳ್ಳೋದು. ಇಲ್ಲಿ ಎಲ್ಲದನ್ನು ನಾವು ಇಡ್ತೀವಿ, ಮತ್ತೆ ಅದ್ವೈತಕ್ಕೆ ತಗೊಂಬಂದು ನಿಲ್ಲಿಸ್ಕೋತೀವಿ, ದ್ವೈತದಲ್ಲಿ ಇಡ್ತೀವಿ, ಅದ್ವೈತಕ್ಕೆ ತಂದು ನಿಲ್ಲಿಸ್ತೀವಿ. ಇಲ್ಲಿ ನಾವು ಇದೇ ಸಮನ್ವಯ ಮಾಡ್ಕೊಳ್ಳೋ ಅಂತ ಒಂದು ಇದು ಹೇಗೆ ಅಂತ ಹೇಳಿ ವಿಜಯ ಅವ್ರು ಇವಾಗ ತಿಳಿಸ್ಕೊಡ್ತಾರ. ಅದೇ ಈಗ ಉಮಾ ಅವ್ರು ಹೇಳ್ದಾಗೆ ನಾನು ನಾನಾಗಿ ಕಾಣ್ಬೇಕೇ ಹೊರತು ಅದು ಒಂದು ವಸ್ತುವಾಗಲ್ಲ ಅಂತ. ಈಗ ಪ್ರಪಂಚ ಅಂತಂದ್ರೆ ಎಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ, ಎಲ್ಲವೂ ಬರೀ ಅಸ್ತಿತ್ವನೇ, ಇರುವಿಕೆನೇ ಇರುತ್ತೆ. ಬ್ರಹ್ಮನ ಇರುವಿಕೆಯೇ ಪ್ರಪಂಚ. ಅದೀಗ ಆ ಬ್ರಹ್ಮನಿಗೆ ಅದರ ದೇಶ ಕಾಲಗಳ ಪರಿಮಿತಿ ಇಲ್ಲ. ಆದ್ರೆ ಇವೆಲ್ಲವೂ ಎಲ್ಲಿ ಕಾಣುತ್ತೆ ಅಂತಂದ್ರೆ ಚೈತನ್ಯದಲ್ಲಿ ಕಾಣುತ್ತದೆ. ಇದೆಲ್ಲವೂ ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಾದಿಗಳು ಅವೆಲ್ಲ ಎಲ್ಲಿವೆ ಅಂತಂದ್ರೆ ಇವೆಲ್ಲವೂ ನನ್ನ ಮನಸ್ಸಿನಲ್ಲಿದೆ, ಅರಿವಿನಲ್ಲಿದೆ ಅಂತ. ಇಡೀ ವಿಶ್ವಕ್ಕೆ ಭೂತಾಕಾಶ ಅಂತೀವಿ, ಮನಸ್ಸಿಗೆ ಚಿತ್ತಾಕಾಶ ಅಂತ ಹೇಳ್ತೀವಿ. ಎಲ್ಲವೂ ಚಿತ್ತಾಕಾಶದಲ್ಲೇ ಕಾಣ್ತಾ ಇರೋದು, ಭೂತಾಕಾಶ ಅನ್ನೋದು ಇಲ್ವೇ ಇಲ್ಲ ಅಂತ. ಎಲ್ಲವೂ ನಮ್ಮ ಭೂತಾಕಾಶ ಅಂತ ಹೇಳ್ತೀವಿ ವಿಶ್ವಕ್ಕೆ. ಆದ್ರೆ ಅದು ಎಲ್ಲಿ ಕಾಣಿಸುತ್ತೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ. ಮನಸ್ಸಿಗೆ ಚಿತ್ತಾಕಾಶ ಅಂತ ಹೇಳ್ತೀವಿ. ಎಲ್ಲವೂ ಚಿತ್ತಾಕಾಶದಲ್ಲೇ ಕಾಣ್ತಾ ಇದೆ. ಅಂದ್ರೆ ಅದು ಅರಿವಿನಲ್ಲಿ ಅಂತ. ಚಿತ್ತಾಕಾಶ ಎಲ್ಲಿ ಕಾಣುತ್ತೆ ಅಂದ್ರೆ ನಮ್ಮ ಅರಿವಿನಲ್ಲಿ, ಈ ಆತ್ಮನಲ್ಲೇ ಎಲ್ಲವೂ ಕಾಣ್ತಾ ಇದೆ. ಇವಾಗ ನಾವು ಮಲಗಿದಾಗ ಏನ್ ಬೇಕಾದ್ರೂ ಕಾಣ್ಬೋದು. ಬೇಕಾದ್ರೆ ನಾಸಾಗ ಹೋಗಿ, ಬೇಕಾದ್ರೆ ಇನ್ನೊಂದು ಗ್ರಹಕ್ಕೆ ಬೇಕಾದ್ರೂ ಹೋಗಿ ಬರ್ಬೋದು, ಇಲ್ಲ ಬೇರೆ ಬೇರೆ ಅಮೆರಿಕಾಗ ಹೋಗ್ಬೋದು, ಸ್ವಿಟ್ಜರ್ಲೆಂಡ್ಗೆ ಹೋಗ್ಬೋದು, ಎಲ್ಲಕ್ಕೂ ಹೋಗ್ಬೋದು. ಎಲ್ಲಿಗೆ ಬೇಕಾದ್ರೂ ಕ್ಷಣ ಮಾತ್ರದಲ್ಲಿ ಈ ಮನಸ್ಸು ಹೋಗುತ್ತೆ ಬರುತ್ತೆ, ಬೇಕಾದ್ರೆ ಅಲ್ಲೇ ಇರುತ್ತೆ ಬರುತ್ತೆ, ಈ ತರ ಆಗುತ್ತೆ. ಎಲ್ಲವೂ ಎಲ್ಲಿ ನಡೆಯುತ್ತೆ? ನನ್ನ ಮನಸ್ಸಿನಲ್ಲಿ. ಇಡೀ ವಿಶ್ವವೇ ನಮ್ಮ ಮನಸ್ಸಿನಲ್ಲಿ, ಆತ್ಮನಲ್ಲಿದೆ. ದೇಶ ಕಾಲಗಳು ಕೂಡ ಅಲ್ಲೇ ಕಾಣೋದು, ಮನಸ್ಸಿನಲ್ಲೇ ಕಾಣೋದು. ಆತ್ಮನಲ್ಲಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಕಾಲನೂ ಇಲ್ಲ, ದೇಶನೂ ಇಲ್ಲ, ಅವನಿಗೆ ಪರಿಮಿತಿನೇ ಇಲ್ಲ. ಆದ್ರೆ ಕನಸು ಬಿದ್ದಾಗ ಮಾತ್ರ ಅವನಿಗೆ
ಇವೆಲ್ಲ ಕಂಡು ಬರುತ್ತೆ. ದೇಶ, ಕಾಲ, ಪರಿಮಿತಿಗಳು ಇವೆಲ್ಲವೂ ಅವನಿಗೆ ಕನಸಿನಲ್ಲಿ ಕಂಡು ಬರುತ್ತೆ ಅಷ್ಟೇ. ಆದ್ರೆ ಆಕ್ಚುಲ್ ಆಗಿ ಆತ್ಮನಲ್ಲಿ ಯಾವುದು ಇಲ್ಲ. ಯಾವ ಕಾಲ ದೇಶಗಳ ಪರಿಮಿತಿ ಕೂಡ ಇಲ್ಲ. ಈ ಸೃಷ್ಟಿಯಾಗ ಮುಂಚೆ ಏನಿತ್ತು? ಏನು ಇರ್ಲಿಲ್ಲ ಅಂತ ಹೇಳ್ತಾರೆ. ಏನು ಇರ್ಲಿಲ್ಲ. ಆಮೇಲೆ ಸೃಷ್ಟಿ ಆಯ್ತು, ನಾಮರೂಪಗಳು ಬಂತು, ಅದ್ರ ಮೇಲೆ ಆರೋಪ ಆಯ್ತು. ಮತ್ತೆ ಸೃಷ್ಟಿ ಆದ್ಮೇಲೆ ಪ್ರಳಯ ಕಾಲದಲ್ಲಿ ಯಾವುದು ಇರೋದಿಲ್ಲ. ಈ ನಾಮರೂಪಗಳು ಎಲ್ಲ ಸೂಕ್ಷ್ಮ ರೂಪಕ್ಕೆ ಹೋಗ್ಬಿಡುತ್ತೆ. ಆಮೇಲೆ ಯಾವುದು ಇರೋದಿಲ್ಲ, ಎಲ್ಲವೂ ಸೇರ್ಕೊಂಡ್ಬಿಡುತ್ತೆ. ಹೀಗೆ ಈ ಸಿನಿಮಾ ಸ್ಕ್ರೀನ್ ಹೇಗೆ ಒಂಥರ ಸ್ಟಿಲ್ಲ ನಿಂತ್ಕೊಳುತ್ತೆ, ಹಂಗೆ ನಿಂತ್ಕೊಂಡ್ಬಿಡುತ್ತೆ. ಇದು ಹೇಳ್ಬೇಕಾ ಶೂನ್ಯನ? ಬೇಡ. ಈಗ ನಾವು 3 ಆಕಾಶದ ಬಗ್ಗೆ ನಾವು ಹೋಗಿ ನೋಡೋಣ ಒಂದ್ಸಲ. ತಾವೆಲ್ಲ ಹೇಳಿದ್ರಿ, ಬ್ರಹ್ಮ ಅಂದ್ರೆ ಅಪರಾಗ, ದೇಶ ಕಾಲಗಳ ಒಂದು ಪರಿಮಿತಿ ಇಲ್ಲ ಅಂತ ಹೇಳಿದ್ವಿ. ಅಂದ್ರೆ ಇದು ಹೇಗ್ ಕಾಣಿಸ್ತಾ ಇದೆ? ಈಗ ಕಾಲ ದೇಶ ಎಲ್ಲ ಚೈತನ್ಯನೇ ಕಾಣಿಸ್ತಾ ಇದೆ ಪ್ರತಿಯೊಂದು. ಹೇಗ್ ಬಂತು ಅಂತ ಮೊದಲನೇದು ಚಿತ್ತಾಕಾಶ ಅಂತ ತಗೊಂಡ್ಬರ್ತಾರೆ. ಚಿತ್ತ ಅಂದ್ರೆ ಅಂತಃಕರಣ. ಅಂತಃಕರಣದಲ್ಲಿ ಬಂದಂತ ಮನಸ್ಸಿನಲ್ಲಿ ಹುಟ್ಟಿದಂತ ಇವೆಲ್ಲ ಏನದು? ಇದು ಭೂತಾಕಾಶ, ಪ್ರಪಂಚ. ಭೂತನ್ ಅಂದ್ರೆ ಪಂಚಭೂತಗಳು, ನಕ್ಷತ್ರಾದಿಗಳು ಎಲ್ಲ ಸೇರ್ಕೊಳ್ಳುತ್ತೆ. ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲ ಭೂತದಲ್ಲಿ ಸೇರ್ಕೊಳ್ಳುವಂಥದ್ದು ಭೂತಾಕಾಶ. ಇದು ಎಲ್ಲವೂ ಎಲ್ಲಿ ಮುಂದಕ್ಕೆ ಸೇರುತ್ತೆ? ಚಿದಾಕಾಶದಲ್ಲಿ. ಚಿದಾಕಾಶ ಅಂದ್ರೆ ಚಿತ್ತ ಅಂದ್ರೆ ಅಂತಃಕರಣ, ಚಿತ್ ಅಂದ್ರೆ ಅರಿವು ಅದ್ರೊಳಗ್ ಬರುತ್ತೆ ಅದು ಸೊ ಇದು ಏನಾಗತ್ತೆ? ಅರಿವಿನಲ್ಲಿ ಸೇರ್ಕೊಳ್ಳೋದು. ಸೊ 3 ಒಂದೊಳಗೊಂದು ಬಂದಾಗ, ಚಿದಾಕಾಶದಲ್ಲಿ ಬಂದಾಗ ಎಲ್ಲವೂ ಅವ್ಯಕ್ತದಲ್ಲಿ ಕೂತಿರುತ್ತೆ. ಯಾವಾಗ ಸೃಷ್ಟಿ ಮುಂಚೆ ಅವ್ಯಕ್ತದಲ್ಲಿದೆ, ಸೃಷ್ಟಿ ಅಂತ ಬಂದಾಗ, ಚಿತ್ತಾಕಾಶಕ್ಕೆ ಬಂದಾಗ ನಾಮರೂಪಗಳು ಅಲ್ಲಿ ಸೇರ್ಕೊಳ್ಳುತ್ತೆ. ಅದ ತಕ್ಷಣ ನಾಮರೂಪದ ತಕ್ಷಣ ಪ್ರಪಂಚ ಬರುತ್ತೆ. ಪ್ರಪಂಚ ಬಂದ ನಾಮರೂಪ ಉಮ್ಮಂಗ್ ಒಂದ್ ಹೆಸರು ಇಟ್ಕೊಂತಾಳೆ, ಇದ್ ಮಾಡ್ತಾಳೆ, ಒಂದ್ ರೂಪ ತಗೊಂತಾಳೆ, ಅದಕ್ಕೆ ಪ್ರಪಂಚದ ಜೊತೆ ಬರುತ್ತೆ ಅವಳಿಗೆ. ಪ್ರಪಂಚ ಬರತ್ತೆ ಈಚೆಗೆ, ಬೇರೆ 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 ಆಗಿ ಕಾಣುತ್ತೆ. ಸೊ ಈ ಚಿತ್ತಾಕಾಶ ಭೂತಾಕಾಶದಲ್ಲಿ ಸೇರುತ್ತೆ, ಭೂತಾಕಾಶ ಚಿದಾಕಾಶದಲ್ಲಿ ಸೇರುತ್ತೆ. ಹೀಗೆ ವ್ಯಕ್ತದಿಂದ ಅವ್ಯಕ್ತಕ್ಕೆ ಬರುವಂಥದ್ದು, ಅವ್ಯಕ್ತದಿಂದ ವ್ಯಕ್ತಕ್ಕೆ ಬರುವಂಥದ್ದು 3 ಆಕಾಶಗಳು. ಈ ಘಟಾಕಾಶ ಅಂತಾರೆ, ಈ ಘಟನ ದೇಹ ಅಂತ ಹೇಳಿ ಘಟಾಕಾಶ ಅಂತ ತಗೊಂಡ್ ಬರ್ತಾರೆ ಅದು. ಸೊ ಈ ನಮ್ಗೆ ಇದು ಗೊತ್ತಾದಾಗ ನಾವ್ ಏನಾಗ್ತೀವಿ, ಇದಿಷ್ಟೇನಾ ಇದು ಅಂತ. ನನ್ ಅದಕ್ಕೆ ಎಚ್ಚರ ಕನ್ಸು ಗಾಢನಿದ್ರೆ 3 ವಿಷಯ. ಎಚ್ಚರದಲ್ಲಿ ಏನಾಯ್ತು? ಪ್ರಪಂಚ ಬಂತು, ನಾಮರೂಪಗಳು ಬಂತು, ಕನಸಿನಲ್ಲಿ ಬೇರೆ ಬಂತು, ಭೂತಾಕಾಶದ ಬೇರೆ ಬೇರೆ ಬಂತು, ಚಿದಾಕಾಶದಲ್ಲಿ ಏನಿಲ್ಲ, ಎಲ್ಲ ಒಂದಾಗಿ ನಿಂತ್ಕೊಂಡು. ಹಾಗೆ ನಾವಿಲ್ಲಿ ಡೌಟ್ ಏನು ಅಂದ್ರೆ, ನಮ್ಮ ವಿಜಯ ಮೇಡಮ್ ಅವ್ರು ಹೇಳಿದ್ರು, ನಾನು ಎಲ್ಲಿ ಬೇಕಾದ್ರೂ ನಾನು ಹೋಗ್ಬೋದು ಬರ್ಬೋದು, 1 ನಿಮಿಷಕ್ಕೆ ಬೇಕಾದ್ರೆ ಲಂಡನ್ಗೆ ಹೋಗ್ಬೋದು, ಎಲ್ಲಿಗೆ ಬರ್ಬೋದು, ಆಗ್ಬೋದು. ಅಲ್ಲ ಅಷ್ಟೆಲ್ಲ ನೀವು ಹೋಗ್ ಬರೋ ಇತ್ತು ಅಂತಂದ್ರೆ ಸಿದ್ದರಾಮಯ್ಯ ಕೆಲ್ಸ ಇಲ್ವಾ? ಹೆಂಗಸರಿಗೆ ಮಾತ್ರ ಫ್ರೀ ಟಿಕೆಟ್ ಕೊಟ್ಟವನ, ಇದು ನಮಗೆ ಕೊಟ್ಟಿಲ್ಲ ನೋಡಿ. ಇದು ಹೆಂಗೆ ಅಲ್ವಾ? ಗಂಡಸರು ಗಂಡಸರು ಕಷ್ಟ ಪಟ್ಕೊಂಡು ದುಡ್ಡು ಕೊಟ್ಟು ಹೋಗ್ಲಿ, ಹೆಂಗಸರಾದ್ರು ಫ್ರೀಯಾಗಿ ಹೋಗ್ಬಿಡ್ಬೋದು ಅಂತ ಮಾಡಿದಾನೆ ನೋಡಿ. ನಮಗೆ ಇದು ತಾರತಮ್ಯ ಅಲ್ವಾ ವಿಜಯ ಮೇಡಮ್? ಎಲ್ಲಿ ಬೇಕಾದ್ರೆ ನೀವು ಹೋಗ್ತೀರಾ, ನಾವು ಹೋಗ್ಬೇಕಾದ್ರೆ ನೋಡಿ ದುಡ್ಡು ಕೊಟ್ಟು ಹೋಗ್ಬೇಕು. ಅಲ್ಲ, ನಾನು ಗಂಡಸು ಹೆಂಗಸು ಅಂತ ಹೇಳಿಲ್ಲ, ಮನಸ್ಸು ಅಂತ ಹೇಳಿದ್ದು. ಗಂಡಸಲ್ಲಿರೋದು ಮನಸ್ಸೆ, ಹೆಂಗಸಲ್ಲಿರೋದು ಮನಸ್ಸೆ, ಅದೇ ಚಿದಾಕಾಶವೇನೆ. ಆ ಚಿತ್ತು, ಅದ್ರಲ್ಲಿರೋ ಮನಸ್ಸು ಎಲ್ಲಿಗೆ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು. ಈಗ ನೋಡಿ ತಕ್ಷಣ ಶ್ರೀನಿವಾಸ ಮೂರ್ತಿಯವ್ರನ್ನ ಆಗ್ಲೇ ನಾನು ನಿಮ್ಮನ್ನ ನೋಡ್ಬಿಟ್ಟೆ, ಆಗ್ಲೇ ದರ್ಶನ ಮಾಡ್ಬಿಟ್ಟೆ. ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಅದಕ್ಕೆ ಗಂಡಸು ಹೆಂಗಸು ಅನ್ನೋದು ಏನು ಇಲ್ವೇ? ಸಿದ್ದರಾಮಯ್ಯನ ಹೋಗ್ಬೋದು, ನಾವು ಹೋಗ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆದ್ರೆ ಏನು ಅಂದ್ರೆ ನಮ್ ಲಗೇಜ್ ತಗೊಂಡೋಗಕ್ಕಾಗಲ್ಲ, ನಮ್ ಲಗೇಜ್ ತಗೊಂಡೋಗಕ್ಕಾಗಲ್ಲ ಅಲ್ವಾ? ಇಲ್ಲ, ಅದನ್ನು ತಗೊಂಡೋಗ್ಬೋದು. ಯಾಕೆ ಇಲ್ಲ? ಮನಸ್ಸಿನಲ್ಲಿ ಏನೇನ್ ಬೇಕಾದ್ರೂ ತಗೊಂಡೋಗ್ಬೋದು. ಅಲ್ಲ ಮೇಡಮ್, ನಮ್ಮ ಲಗೇಜ್ ಅಂದ್ರೆ ನಿಮ್ಮ ದೇಹ ತಗೊಂಡೋಗಕ್ಕಾಗಲ್ವಲ್ಲ, ದೇಹ ಸಮೇತ ಹೋಗಕ್ಕಾಗಲ್ಲ. ದೇಹ ತಗೊಂಡೋಗಲ್ಲ, ಆದ್ರೆ ನಮ್ಮ ಸೂಕ್ಷ್ಮ ರೂಪದಲ್ಲಿ ಹೋಗ್ತೀರಾ. ನನ್ ಮನಸ್ಸಿನಲ್ಲೇ ನನ್ ದೇಹ ಇದೆಯಲ್ಲ, ಕಲ್ಪಿತ ದೇಹ, ಎಲ್ಲಾನು ತಗೊಂಡೋಗ್ಬೋದಲ್ವಾ ಮನಸ್ಸಿನಲ್ಲಿ. ಮನಸ್ಸಿನ ಮೂಲಕ ಏನ್ ಆಗಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಎಚ್ಚರ ಆದಾಗ ನಮ್ ದೇಹ ಇಲ್ಲೇ ಇರುತ್ತಷ್ಟೆ.
ಈಗ ಚಿತ್ತಾಕಾಶದಲ್ಲಿ ಅಂದ್ರೆ ಚಿತ್ತಾಕಾಶದಲ್ಲಿ ಭೂತಾಕಾಶ ಅಂದ್ರೆ ಮನಸ್ಸು ಅಲ್ಲಿ ಭೂತಾಕಾಶ ಇದೆ ಅಲ್ವಾ ರೀ? ಹೌದು, ಹೌದು. ಎಲ್ಲಾನು ಅದು merge ಆಗುತ್ತೆ. ಭೂತಾಕಾಶ, ಅರಿವಿನಲ್ಲಿ ಚಿತ್ತಾಕಾಶದಲ್ಲಿ ಕಾಣುತ್ತೆ, ಅದು ಚಿದಾಕಾಶ ಅಲ್ವಾ? ಚಿದಾಕಾಶ ಅಂದ್ರೆ ಅರಿವು. ಚಿದಾಕಾಶ ಅಂದ್ರೆ ನಾವು ಆಕಾಶ ಅವಕಾಶ ಅಂತ ಪದ ಹೇಳ್ತೀವಲ್ಲ, ಅದು ಚಿದಾಕಾಶ. ಚಿತ್ತಾಕಾಶ ಅಂತಂದ್ರೆ ಅದ್ರೊಳಗೆ ಮನಸ್ಸದು. ಅಂತಃಕರಣಗೆ ಚಿತ್ತಾಕಾಶ, ಅಂತಃಕರಣ ಚಿತ್ತಾಕಾಶ ಪದಗಳು ಚಿದಾಕಾಶ ಅಂದ್ರೆ ಅರಿವು. ವ್ಯತ್ಯಾಸ ಇದೆ. ಚಿದಾಕಾಶ ಅಂದ್ರೆ ಅರಿವು ಅಲ್ವಾ? ಹೌದು, ಚಿದಾಕಾಶ ಅಂದ್ರೆ ಅರಿವು, ಆಕಾಶ ಅವಕಾಶ ಎಲ್ಲ ಹೇಳ್ತೀವಲ್ಲ, ಅದು ಅದು ಅವ್ಯಕ್ತ ರೂಪ. ಅದು ಹೌದು, ಹಾ. ಅವ್ಯಕ್ತದಿಂದ ವ್ಯಕ್ತ ಆಗುತ್ತೆ, ವ್ಯಕ್ತದಿಂದ ಮತ್ತೆ ಅವ್ಯಕ್ತಕ್ಕೆ ಹೋಗಿ ಮರ್ಜ್ ಆಗುತ್ತೆ, ಅವ್ಯಕ್ತದಲ್ಲಿ ಎಲ್ಲವೂ ಸೇರ್ಕೊಂಡ್ಬಿಡುತ್ತೆ ಮರ್ಜ್ ಆಗಿ. ಅಂತಃಕರಣ ಬಂದ ತಕ್ಷಣ ಅದ್ರ ಜೊತೆಗೆ ಈ ಪ್ರಪಂಚ ಎಲ್ಲ ಸೇರ್ಕೊಳ್ಳುತ್ತೆ. ಭೂತ ಅಂದ್ರೆ ಚಿದಾಕಾಶ ಅಂತಃಕರಣ ಅಲ್ವಾ? ಹೌದು, ಚಿದಾಕಾಶ ಇರೋದು ಕಲ್ಯಾಣಿ ಅಂತಃಕರಣ. ಮೇಡಮ್, ಕಲ್ಯಾಣಿ ಮೇಡಮ್, ಈಗ ಭೂತಾಕಾಶ ಇದೆಯಲ್ಲ, ಭೂತಾಕಾಶ ನಿನಗೆ ಚಿತ್ತಾಕಾಶದಲ್ಲಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಚಿತ್ತದಲ್ಲಿ ಮನುಷ್ಯನಿಂದ ಅದನ್ನೇ ಚಿತ್ತದಲ್ಲಿ ಕಾಣಿಸೋದನ್ನ. ಬಟ್ ನಿಮಗೆ ಚಿತ್ತಾನ ನಿಮಗೆ ಕೊಡೋದಕ್ಕೆ ಚೈತನ್ಯ ಯಾರು? ನಿಮ್ಮ ಅರಿವು. ಆ ಅರಿವನ್ನೇ ಇವರು ಚಿದಾಕಾಶ ಅಂದಿದ್ದಾರೆ. ಅರಿವಿನ ಚಿದಾಕಾಶ ಮಾಡಿದ್ದಾರೆ, ನಿಮ್ ಚಿತ್ತಾನ ಚಿದಾಕಾಶ ಮಾಡಿದ್ದಾರೆ. ಈಸಿ ಜ್ಞಾಪಕ ಇಟ್ಕೊಳ್ಳಕ್ಕೆ. ನನ್ನ ಚಿತ್ತ ಅಂದ್ರೆ ಚಿತ್ತಾಕಾಶ, ನನ್ನ ಚಿತ್ತದಲ್ಲಿ ಕಾಣಿಸೋದು. ಚಿದಾಕಾಶ ಅಂತ ನಾನು ಅದಕ್ಕೆ ಸಪೋರ್ಟಿಂಗ್ ಯಾರು? ಅರಿವು. ಅರಿವನ್ನ ಚಿದಾಕಾಶ ಅಂತ ನಾನು ಸಿಂಪಲ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಹಂಚ್ಕೊಂಡೆ. ಎಲ್ಲವೂ ಅರಿವಿನಲ್ಲೇ ಇರೋದು ಲಾಸ್ಟ್. ಸರಿನಾ ಮೇಡಮ್ ಹೇಳಿದ್ದು? ಅರ್ಥ ಆಯ್ತಾ ಕಲ್ಯಾಣಿ ಮೇಡಮ್? ಸರಿನಾ? ಆಯ್ತು, ಅರ್ಥ ಆಯ್ತು. ಅಲ್ಲಲ್ಲ, ನಾನು ಹೇಳಿದ್ರಲ್ಲಿ ತಪ್ಪಿಲ್ವಲ್ಲ, ಕರೆಕ್ಟ್ ಅಲ್ವಾ ಅಂದೆ. ಸಿಂಪಲ್ ಮಾಡ್ಕೊಂಡೆ. ನಮಗೆಲ್ಲ ಸಣ್ಣ ಚಿತ್ತ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಚಿತ್ತ ಅಂತ ಚಿತ್ತದಲ್ಲಿ ಕಾಣಿಸುತ್ತಾ ಚಿತ್ತಾಕಾಶ. ಈ ಚಿತ್ತಕ್ಕೆ ಚೈತನ್ಯ ಕೊಡೋದು ಅರಿವು, ಅದು ಚಿದಾಕಾಶ ಅಷ್ಟೇ. ಗೊತ್ತಾಯ್ತು. ಒಂದ್ಸಲಿ ಹೇಳ್ಬಿಡಿ ಮೇಡಮ್ ನೀವು 3 ಪದಗಳು, ಅವಾಗ ನಿಮ್ಗೆ ಸರಿ ಹೋಗ್ಬಿಡತ್ತೆ. ಏನ್ ಅಂಡರ್ಸ್ಟ್ಯಾಂಡ್ ಆಯ್ತು? ಅದೇ ಚಿತ್ತಾಕಾಶದಲ್ಲಿ ಭೂತಾಕಾಶ ಇದೆ ಅಲ್ವಾ? ಅದು ಚಿತ್ತಾಕಾಶ ಅಂದ್ರೆ ಅದು ನಮ್ಮ ಮನಸ್ಸು, ಅಂತಃಕರಣ. ಅದನ್ನ ತಿಳ್ಕೊಳ್ಳೋದೇ ಅರಿವಿನಿಂದ, ಅಂದ್ರೆ ಅದು ಚಿದಾಕಾಶ. ಕರೆಕ್ಟ್. ಸೊ ನಾವ್ ಅದನ್ನ ತಂದ್ಬಿಟ್ರೆ, ನಾನೇ ಸೃಷ್ಟಿ, ಪ್ರಪಂಚ ನನ್ನಿಂದ ಸೃಷ್ಟಿ, ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಎಲ್ಲವೂ ನನ್ನದೇ ಸೃಷ್ಟಿಯಾದ ಪ್ರಪಂಚದಲ್ಲಿ ಮಾಡ್ಕೊಂಡಿರೋದ್ರೊಳಗೆ ಮನೋಮಯ ಕೋಶದಲ್ಲಿ ಆಗಿರೋ ಎಲ್ಲಾ ಸೃಷ್ಟಿಗಳು ನನ್ನದೇ ಅಂತ ಹೇಳ್ಬಿಟ್ಟು. ಅಲ್ಲ, ಈಗ ಚಿದಾಕಾಶ ಏನೋ ಭೂತಾಕಾಶ, ಈ ಮೂರಕ್ಕೂನು ಯಾವ್ದು ಕೊಡ್ತಾ ಇರೋದು? ಅದು ಪ್ರಕಾಶ. ಪ್ರಕಾಶದಿಂದ ಚಿತ್ತಾಕಾಶ, ಚಿದಾಕಾಶ, ಭೂತಾಕಾಶ. ಪ್ರಕಾಶನೇ ಇಲ್ಲಿ ಮೇಯ್ನು. ಅದಿಲ್ದೇ ಇದ್ರೆ ಭೂತಾಕಾಶನೂ ಇಲ್ಲ, ಚಿತ್ತಾಕಾಶನೂ ಇಲ್ಲ, ಚಿದಾಕಾಶನೂ ಇಲ್ಲ. ಪ್ರಕಾಶ ಅಂದ್ರೆ ಅರಿವು ಪ್ರಕಾಶದ ರೂಪದಲ್ಲಿ ಹರಿಯುತ್ತಿದೆ ಅನ್ನೋ ತರ. ಚೈತನ್ಯದ ಮೂಲಕ ನಮ್ಗೆ ಅರಿವು, ಸೂರ್ಯ ಚೈತನ್ಯದ ಮೂಲಕ ಅದೆಲ್ಲ ಪ್ರಕಾಶ. ಗೊತ್ತಾಯ್ತು. ನಾವ್ ಇನ್ನೊಂದೇ ಒಂದ್ ಪ್ರಶ್ನೆ ಕೇಳಿ ಮುಂದೆ ಹೋಗೋಣ. ಯಾಕೆ ಇದು ಇನ್ನೂ ಮುಗಿಯಂಗೆ ಕಾಣಿಸ್ತಾ ಇಲ್ಲ. ಇದೊಂದಕ್ಕೆ ಮುಗಿಸ್ಬಿಡೋಣ, ಇದ್ರೊಳಗೆ ಸರಿ ಹೋಗ್ಬಿಡತ್ತೆ ಅಷ್ಟು. ಒಂದೇ ಒಂದು ನಾವು ಇಲ್ಲಿ ಏನಾಗತ್ತೆ, ಹಿಂದಿನ ಕಾಲದಲ್ಲಿ ಈ 0 ಒಂದು ತರ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಶೂನ್ಯ ಅಂತ ಎಲ್ಲವೂ ಕೊನೆಯಲಿಗೆ ಏನಿಲ್ಲ, ಪೂರ್ಣವಾಗಿ ಕೆಲವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಸೈಲೆನ್ಸ್ಗೆ ಶೂನ್ಯ ಅಂತ ಕರೀತಾ ಇದ್ದಾರೆ. ಸೊ ಅಲ್ಲಿಗೆ ನಮ್ಮಲ್ಲಿ ಏನಾದ್ರು 0 ಅಂತ ಕಂಡುಹಿಡಿದಿದ್ದಾರೆ ನಮ್ಮ ಸೈಂಟಿಸ್ಟ್. 0 ಅಂತ ಕಂಡುಹಿಡಿದಿದ್ದಾರೆ. ಆ 0ಗೆ ಕೆಲವ್ರು ಏನಂತಾರೆ, ಶೂನ್ಯ, ಬ್ರಹ್ಮ ಅಂತೆಲ್ಲ ಪದಗಳು ಹೇಳ್ತಾರೆ. ಅವ್ರು ಬ್ರಹ್ಮ ಅಂತ ಹೇಳಲ್ಲ, ಇವರು ಬುದ್ಧಿಸ್ಟ್ಗಳು ಶೂನ್ಯ ಅಂತ ಹೇಳ್ತಾರೆ. ನಾವಾದ್ರೆ ಅದನ್ನ ಆ ಪದ ಹೇಳಲ್ಲ ನಾವು. ಸೊ ಏನದು ಆ ಸಂಕೇತ? ಏನದು 0 ಅನ್ನೋದಕ್ಕೆ ಸಂಕೇತ ಏನದು? ಯಾವುದನ್ನ ಅದು ಹಿಂದಿಟ್ರೆ ಏನ್ ಬರುತ್ತೆ, ಮುಂದಿಟ್ರೆ ಏನ್ ಬರುತ್ತೆ? ಅದ್ ಚೆನ್ನಾಗಿದೆ. ಒಂದು ನಾನು ಅಲ್ಲಿ ಹಿಂದೊಂದು ಪದ್ಯ ಕೇಳಿದ್ದೆ,
ಗುರುವೇ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ ಅಂತ ಹೇಳಿ ಅದು ಒಂದು ತುಂಬಾ ಚೆನ್ನಾಗಿದೆ ಹಾಡು. ನಾನು ಕೇಳಿದ್ದೀನಿ, ನೀವು ಯಾರು ಕೇಳಿರ್ಬೋದೇನೋ. ಅವಾಗ ಅವಳು ಹೇಳ್ತಾರೆ, ಅದ್ರ ಮುಂದೆ ಅಂಕಿ ಇದ್ರೇನೆ ಅದಕ್ ಬೆಲೆ ಬರೋದು, ಅದಕ್ಕೆ ಅಂಕಿ ಇಲ್ಲ ಅಂದ್ರೆ ಬೆಲೆ ಬರಲ್ಲ ಅಂತ ಹೇಳ್ಬಿಟ್ಟು, ನೀವು ಬನ್ನಿ, ನೀವು ಬನ್ನಿ ಅದ್ರ ಮುಂದೆ ನಾವು ಬರ್ತೀವಿ ಅಂತ ಹೇಳಿದ್ರು. ಆ ಪದ್ಯ ತುಂಬಾ ಚೆನ್ನಾಗಿದೆ. ಅದು ಇನ್ನೊಂದ್ಸಲಿ ಯಾವಾಗ್ಲಾರು ಹೇಳ್ತೀನಿ ನಾನು. ಹಾಗೆ ಈ ಸೊನ್ನೆಗೆ ಯಾವಾಗ ಬೆಲೆ ಬರುತ್ತೆ? ಆ ಬ್ರಹ್ಮ ಅಂದು ಹೇಗೆ? ಯಾಕಂದ್ರೆ ಅವ್ನ್ ಕಣ್ ಕಾಣಲ್ಲ, ಅವ್ನ್ ಕಣಿ ಕಾಣಲ್ಲ, ನಾಮರೂಪಾತೀತ, ಅವ್ನ್ ಗೋಚರ ಅಲ್ಲ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಈ ಅಸ್ತಿತ್ವಕ್ಕೆ ಯಾವಾಗ ಬೆಲೆ ಬರುತ್ತೆ, ಹೇಗೆ ಅನ್ನುವಂಥದ್ದು ಈ ಮನಸ್ಸಿನ ಯೋಚನೆ ನಿಗ್ರಹ ಮಾಡೋ ಅವಶ್ಯಕತೆ ಇದೆ ಈಗ. ಇವಾಗ ನಾವು ಎರಡು ಬೇಕಾಗಿದೆ. ಮನಸ್ಸು ನಿಗ್ರಹ ಮಾಡ್ಬೇಕು, ಇದು ಯೋಗದಲ್ಲಿ ಕೂತ್ಕೋಬೇಕು, ಉಸಿರು ಬಿಗಿ ಹಿಡಿದು ಕೂತ್ಕೋಬೇಕು ಅಂತೆಲ್ಲ ಹೇಳ್ತಾ ಇದೀವಿ. ಗುರುಜಿ ಸಾಕಷ್ಟು ಸಲ ಹೇಳ್ತಾರೆ, ಮನಸ್ಸನ್ನ ನಿಗ್ರಹ ಮಾಡೋ ಅವಶ್ಯಕತೆ ಇಲ್ಲ ರೀ, ಹಿಡ್ಕೊಂಡು ಕೂತ್ಕೊಳ್ಳೋಂಗಿಲ್ಲ, ಅದನ್ನ ಏನು ಅಂತ ತಿಳ್ಕೊಂಡು ಅದನ್ನ ಪಾಡಿ ಬಿಟ್ಬಿಟ್ರೆ ಅದಿರತ್ತೆ ಅಂತ ಹೇಳಿ, ಇದನ್ನ ಹೇಗೆ ಈ ಉದಾಹರಣೆನ ನಮ್ಗೆ ತಿಳಿಸ್ಕೊಡ್ತಾರೆ. ಅದ್ವೈತ ಎಲ್ಲವೂ ಒಂದೇ, ದ್ವೈತ ಅದ್ವೈತ, ದ್ವೈತ. ನಾನು ಏನ್ ಬೇರೆ ಅನ್ಕೊಂಡಿದೀನಿ ಅದಿಲ್ಲ, ಇದನ್ನ ತಗೊಂಬ, ಹೋಗು, ವಾಪಸ್ ಬಾ ನೀನು ಅಂತ ಹೇಳಿ, ಇದನ್ನ ಹೇಗೆ ನಾವು ಅನಲೈಸ್ ಮಾಡಬಹುದು ಇದನ್ನ ಈ ಸೊನ್ನೆ ಉದಾಹರಣೆ ತಗೊಂಡು ಅಂತ. ಕಲ್ಯಾಣಿ ಮೇಡಮ್, ನೀವೇ ಹೇಳಿ. ಈಗ ಸೊನ್ನೆಗೆ ಪೂಜೆ ಅಂತಾನೆ ಹೇಳ್ತಾರೆ. ಅದು ಅದನ್ನ ಕಂಡು ಹಿಡಿದಿದವರೇ ಭಾರತೀಯರು ಅಂತ ಗುರುಜಿ ಹೇಳಿದ್ದಾರೆ. ಈ ಸೊನ್ನೆಯನ್ನು ಬ್ರಹ್ಮ ರಸಕ್ಕೆ ಉಪಯೋಗ ಮಾಡೋರು. ಇದಕ್ಕೆ ಒಂದನ್ನ ಮುಂದೆ ಸೇರ್ಸಿದ್ರೆ ಅದು 10 ಆಗುತ್ತೆ, 2 ಸೊನ್ನೆ ಸೇರ್ಸಿದ್ರೆ ಅದು 100 ಆಗುತ್ತೆ. ಆದ್ರೆ ಸೊನ್ನೆಗೆ ಮಾತ್ರ ಬೆಲೆ ಇಲ್ಲ. ಈ ಸೊನ್ನೆ ಅನ್ನೋದ್ರಿಂದ ಎಲ್ಲದಕ್ಕೂ ಬೆಲೆ ಇರುತ್ತೆ. ಅದೇ ಆ ಒಂದು ಅದು ಹಾಕಿದ್ಮೇಲೆ ಅದಕ್ಕೆ ಬೆಲೆ ಅನ್ನೋದು ಬರುತ್ತೆ. ಅದು ಈ ಬ್ರಹ್ಮ ನಮ್ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಬ್ರಹ್ಮನ ಅಸ್ತಿತ್ವದಿಂದ ಎಲ್ಲದಕ್ಕೂ ಬೆಲೆ ಬರುತ್ತೆ. ಈ ಬಂಗಾರದ ಅಸ್ತಿತ್ವದಿಂದ ನೆಕ್ಲೆಸ್ ಬರುತ್ತೆ. ಅದೇ ರೀತಿ ಬ್ರಹ್ಮನ ಅಸ್ತಿತ್ವದಿಂದ ಎಲ್ಲದಕ್ಕೂ ಬೆಲೆ ಬರುತ್ತೆ. ಆ ಬ್ರಹ್ಮನೇ ನಾನು, ಅದೇ ನಾನು ಆ ಪರಬ್ರಹ್ಮ ಅಂದ್ರೆ ಪರಿಮಿತಿ ಇಲ್ಲದೆ ಇರೋದು, ಅದೇ ನಾನು. ನಾನು ಅಂತ ಹೇಳುವುದೇ ಬ್ರಹ್ಮ. ನನ್ನ ಆತ್ಮನೇ ಬ್ರಹ್ಮ. ಆ ಆತ್ಮಕ್ಕೆ ಯಾವ ಪರಿಮಿತಿ ಇಲ್ಲ, ದೇಶ ಕಾಲಗಳು ನಮ್ಮಲ್ಲಿ ಇವೆ. ಮನಸ್ಸನ್ನು ನಿಲ್ಸಿ ಆತ್ಮನನ್ನು ಪಡಿಬೇಕು ಅಂತ ನಾವು ಕಲ್ಪನೆ ಮಾಡ್ತೀವಿ, ಆದ್ರೆ ಆ ಮನಸ್ಸಿನ ಯೋಚನೆಗಳನ್ನು ನಿಲ್ಲಿಸುವ ಅಗತ್ಯನೇ ಇಲ್ಲ. ಅಲೆಯನ್ನು ನಿಲ್ಲಿಸಿ ನೀರನ್ನ ಕಾಣುವ ಅಗತ್ಯ ಇಲ್ಲ, ಅಲೆಯನ್ನು ನೀರು ಅಂತಾನೆ ತಿಳ್ಕೊಬೇಕು. ನೆಕ್ಲೆಸ್ ಅನ್ನು ಕರಗಿಸಿ ಬಂಗಾರ ಅಂತ ತಿಳ್ಕೊಳ್ಳೋ ಅಗತ್ಯ ಇಲ್ಲ, ನೆಕ್ಲೆಸ್ಸೇ ಬಂಗಾರ. ಪ್ರಪಂಚದಲ್ಲಿ ಇರೋದು ಎಲ್ಲ ಒಂದು ಆತ್ಮ, ದೇಹ, ಮನಸ್ಸು, ಬುದ್ಧಿ, ಯೋಚನೆಗಳು. ಮನಸ್ಸನ್ನು ಶೂನ್ಯ ಮಾಡಿ ಆತ್ಮನ ಕಾಣ್ಬೇಕಾದ್ರೆ ಆತ್ಮ ಮತ್ತು ಮನಸ್ಸು ದ್ವೈತ ಆಗುತ್ತೆ. ಆತ್ಮ ಅದ್ವೈತ. ಆ ಅದ್ವೈತ ಆತ್ಮ ನಾನು, ಅದೇ ಬ್ರಹ್ಮ. ಇದನ್ನ ತಿಳ್ಕೊಳ್ಳೋದೇ ಮುಕ್ತಿ. ಚೆನ್ನಾಗಿ ಉದಾಹರಣೆ ಅದು ಅದೇ ಪೇಪರಲ್ಲಿ ಹೇಳ್ಬಿಡಿ, ಅದೊಂದು ಹೇಳ್ಬಿಡಿ. ಈಗ ಅದು ಉದಾಹರಣೆ ಏನಂದ್ರೆ, ಈಗ ಪೇಪರಲ್ಲಿ ನಾವು ನ್ಯೂಸ್ ಓದ್ತೀವಿ, ಆದ್ರೆ ಹಿಂದೆ ಇರುವ ಪೇಪರು ನಮ್ ಗಮನಕ್ಕೆ ಬರೋದೇ ಇಲ್ಲ. ಅದೇ ರೀತಿ ಬ್ರಹ್ಮ ಅಸ್ತಿತ್ವ ರೂಪದಲ್ಲಿ ವಿಶ್ವದಲ್ಲಿ ಇದ್ದಾನೆ, ನಾವು ನಾವು ಗಮನಿಸೋದಿಲ್ಲ. ನಮ್ಮ ಗಮನ ನಾಮರೂಪಗಳ ಕಡೆನೆ ಇರುತ್ತೆ. ನಾಮರೂಪಗಳ ಹಿಂದೆ ಇರುವ ಅಸ್ತಿತ್ವದ ಬಗ್ಗೆ ನಮ್ಗೆ ಅರಿವೇ ಇಲ್ಲ, ಅದೇ ಬ್ರಹ್ಮ. ಈಗ ಪೇಪರಲ್ಲಿ ಬೋಟು, ರ್ಯಾಕೆಟ್ ಎಲ್ಲಾನು ಮಾಡ್ತೀವಿ, ಆದ್ರೆ ಬೋಟು ನೀರಲ್ಲಿ ಹೋಗುತ್ತೆ, ರ್ಯಾಕೆಟ್ ಹಾರುತ್ತೆ, ಆದ್ರೆ ಅದರಲ್ಲಿ ಇರೋದು ಪೇಪರೇ. ಆದ್ರೆ ಅದರ ಗುಣಲಕ್ಷಣಗಳು ಮಾತ್ರ ಬೇರೆ. ಇರೋದು ಪೇಪರ್ ಮಾತ್ರ. ಸೃಷ್ಟಿಯಲ್ಲಿ ಇರೋದು ಎಲ್ಲಾನು ಬ್ರಹ್ಮನೇ. ನಾಮರೂಪಗಳು ಕಾಣುತ್ತೆ, ಆದ್ರೆ ನಾಮರೂಪಗಳು ಶಾಶ್ವತ ಅಲ್ಲ.
ಈಗ ಮಣ್ಣಿಂದ ಆಗಿದ ಲೋಟ, ತಟ್ಟೆ, ಇವೆಲ್ಲ ಮಡಿಕೆ ಎಲ್ಲ, ಮಡಿಕೆ, ಲೋಟ, ತಟ್ಟೆ ಎಲ್ಲಾನು ಮಣ್ಣೇನೆ. ಅದೇ ರೀತಿ ಸೃಷ್ಟಿನಲ್ಲಿ ಇರುವ ಗುಡ್ಡ ಬೆಟ್ಟ, ನೀರು, ನಾನು ಎಲ್ಲಾನು ಬ್ರಹ್ಮನೇ. ಮಣ್ಣಿಂದ ಆಗಿರೋ ವಸ್ತುಗಳೆಲ್ಲ ಮಣ್ಣು, ಆದ್ರೆ ಮಣ್ಣು ಯಾವ ವಸ್ತುನು ಅಲ್ಲ. ಅದೇ ರೀತಿ ಅನಾತ್ಮವನ್ನು ಆತ್ಮನಲ್ಲಿ ಬರ್ಸ್ಬೇಕು. ನಾನು ಬ್ರಹ್ಮ ಸ್ವರೂಪಿ ಅಂತ ತಿಳ್ಕೊ, ಆವಾಗ ಜೀವನ್ಮುಕ್ತಿ ಇದೆ. ಹಾ, ನಾವು ಇವಾಗ ಕಲ್ಯಾಣಿ ಅವರೆಲ್ಲದನ್ನು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಯಾವ್ದನ್ನು ನಿಗ್ರಹ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಈ ಒಂದು ಸಮುದ್ರದ ಅಲೆ ಉದಾಹರಣೆ ಕೊಡ್ತಾ ಇದ್ದಾರೆ. ನೀರ್ ನೋಡಕ್ಕೆ ನಾನು ಆ ಅಲೆ ಇದು ಅಂತೆಲ್ಲ ಬೇರ್ಪಡಿಸ್ಕೋಬೇಕಾ? ಇಲ್ಲ, ಅದ್ ನೀರ್ ಅಂತಾನೆ ಚೆನ್ನಾಗ್ ಗೊತ್ತಾಗುತ್ತೆ. ಒಂದ್ ನೆಕ್ಲೆಸ್ ನೋಡಿದಾಗ ಈ ಚಿನ್ನದಾಗಿದ್ದು ಅಂತ ಹೇಳಿ, ಓ ಇಲ್ಲ 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 ಬೇರೆ ಬೇರೆ ಅಂತ ಏನು ಚಿನ್ನ ನೆಕ್ಲೆಸ್ ಕರೆಸಿ ಚಿನ್ನ ಮಾಡಿ ನೋಡೋ ಅವಶ್ಯಕತೆ ಇಲ್ಲ ಅಂತೇಳಿ ಆ ಉದಾಹರಣೆನ ನಮ್ಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ನಾವು ನ್ಯೂಸ್ ಪೇಪರ್ ಓದ್ತಾ ಇದ್ದೀರಾ ಅಂತ ಹೇಳಿದಾಗ ಹೌದು ಅಂತೀನಿ. ಆದ್ರೆ ನಾನು ಅಲ್ಲಿ ಹಿಂಗಳು ಪೇಪರ್ ಮೇಲೆ ಪ್ರಿಂಟ್ ಆಗಿರೋದ್ ಓದ್ತಾ ಇದ್ದೀನಿ. ನಾನು ಆ ನ್ಯೂಸ್ ಪೇಪರ್ ಓದಲ್ಲ ನಾನು. ಹಾಗೆ ಸ್ಕ್ರೀನ್ ಮೇಲೆ ಇರೋ ಸ್ಕ್ರೀನ್ ನೋಡ್ತಾ ಇಲ್ಲ ನಾನು, ಸ್ಕ್ರೀನ್ ಮೇಲಿರೋ ಪ್ರಪಂಚ ನೋಡ್ತಾ ಇದ್ದೀನಿ. ಎಷ್ಟ್ ಸುಮ್ಮನೆ ಉದಾಹರಣೆ. ಸ್ಕ್ರೀನ್ ನಾವು ನೋಡೋದೇ ಇಲ್ಲ. ಯಾಕೆ ಅಂತಂದ್ರೆ ಅದೇ ನಾನಾಗಿರ್ತೀನಿ, ಅದ್ ನೋಡ್ಕೊಳ್ಳೋದೇ ಇಲ್ಲ ನಾನು. ನಾ ಮೇಲ್ಗಡೆ ಮುಂದ್ಗಡೆ ಇರೋ ಬೇರೆ ಸ್ಕ್ರೀನ್ ಮೇಲೆ ಬಂದಿರೋ ಪಿಕ್ಚರ್ ಎಲ್ಲ ನೋಡ್ಬಿಟ್ಟು ದುಃಖ ಪಡ್ಕೊಂತ ಕುತ್ಕೊಳ್ತಾ ಇದ್ದೀನಿ. ನೀನ್ ಅದನ್ನ ಅಷ್ಟೇ ನೋಡು, ಮತ್ತೆ ನೀ ಬೇರ್ಪಡಿಸೋ ಅವಶ್ಯಕತೆ ಇಲ್ಲ. ನೀನು ಅದ್ ಬೇರೆ ಇದ್ ಬೇರೆ ಅಂತ ಹೇಳೋ ಅಷ್ಟಿಲ್ಲ. ಎಲ್ಲವೂ ಕೊನೆಗೆ ಏನಾಗಿರುತ್ತೆ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳಿ ಎಲ್ಲ ಒಂದೇ ಮಾಡ್ಬಿಡ್ತಾರೆ. ಅಂದ್ರೆ ತುಂಬಾ ಚೆನ್ನಾಗಿದೆ. ಒಂದು ಪೇಪರ್ ಅಲ್ಲಿ ಬೋಟ್ ಮಾಡ್ಬೋದು, ರಾಕೆಟ್ ಮಾಡ್ಬೋದು, ಏರೋಪ್ಲೇನ್ ಮಾಡಿರ್ಬೋದು, ಇನ್ನೊಂದ್ ಮಾಡಿರ್ಬೋದು. ಅಥವಾ ಇಲ್ಲಿ ಉಮಾ ಕಾಣ್ಬೋದು, ಉಮನಿಂದ ಕಲ್ಯಾಣಿ ಕಾಣ್ಬೋದು, ಕಾತ್ಯಾನಿ ಕಾಣ್ಬೋದು, ವಿಜಯ ಕಾಣ್ಬೋದು, ಶ್ರೀನಿವಾಸಮೂರ್ತಿ ಕಾಣ್ಬೋದು. ಎಲ್ಲ ಉಮನ್ ಒಳಗಿದ್ದ ಬಂದಿರೋ ಅಂತದ್ದು ನಾಮರೂಪಗಳದ್ದು. ಅಲ್ಲಿ ಅವ್ರು ಯಾರು ಇಲ್ಲ. ಇವಳ ಒಂದು ಸೃಷ್ಟಿಲಿ ಅವ್ರು ಬಂದಿರೋ ಅಂತದ್ದು, ಕಲ್ಪನೆಯಲ್ಲಿ ಬಂದಿರೋ ಅಂತದನ್ನ ನಾವು ತಿಳ್ಕೊಂಡಾಗ ಮತ್ತೆ ವಾಪಸ್ ಬಂದಾಗ ಉಮನಾಗಿ ಉಳ್ದಿರ್ತಾಳೆ. ಅವಳಲ್ಲಿ ಯಾರು ಇಲ್ಲ, ಅವ್ಯಕ್ತ ರೂಪದಲ್ಲಿ ಅವಳು ಇರ್ತಾಳೆ ಅಂತ ಹೇಳಿ ನಮ್ಗೆ ಇದು ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಅನಾತ್ಮವನ್ನ ಆತ್ಮನಿಂದ ಬೇರ್ಪಡಿಸಿ ಇಲ್ಲಿ ಒಂದು ಹೇಳ್ತಾರೆ. ಈಗ ಅದೇನು ಉದಾಹರಣೆಗಳು, ಮಣ್ಣು, ಚಿನ್ನ, ಆಭರಣ, ಮಣ್ಣು, ಮಡಿಕೆ, ಸಮುದ್ರ, ಅಲೆ, ನೀರು. ಇದ್ರೊಳಗೆ ಇದು ಯಾವ್ದೇ ಒಂದು ವಸ್ತುನ ನಾವು ಅದನ್ನ ಕಾಸ್ ಅಂಡ್ ಎಫೆಕ್ಟ್ ಅಂದ್ರೆ ಅದೆರಡನ್ನು ಬೇರ್ಪಡಿಸಕ್ ಆಗಲ್ಲ, ಎರಡು ಒಂದೇ ಇರತ್ತೆ ಅಂತ ಹೇಳಿ. ಈಗ ನಮ್ಗೆ ಯಾವ್ದೇ ಒಂದ್ ಸಮುದ್ರ ತಗೊಂಡ್ರೆ ಅದ್ರ ಜೊತೆಗೆ ಅಲೆ ಎಲ್ಲ ಇದ್ದೇ ಇರುತ್ತೆ. ನಾವು ನೆಕ್ಲೆಸ್ ಚಿನ್ನ ಅಂತ ತಗೊಂಡಾಗ ಅದರಿಂದ ನಾಮರೂಪಗಳು ಬೇರೆ ಬೇರೆ ಬರ್ತಾ ಇರತ್ತೆ ವಸ್ತುಗಳು. ಸೊ ಅದ್ ಎರಡನ್ನು ಬೇರ್ಪಡಿಸಕ್ ಆಗಲ್ಲ ಅಂತ ಹೇಳಿ. ಇರುವ ಅರಿವು ಎರಡು ಒಂದೇ ಆಗಿರುತ್ತೆ ಯಾವಾಗ್ಲೂ, ಅದು ಬಿಟ್ರೆ ಬೇರೆ ಇಲ್ಲ ನಾವು ಅಂತ ಹೇಳಿ. ಈ ಪ್ರಪಂಚ ಅಂತ ಬೇರೆ ಅನ್ಕೊಂಡ್ರು ಅದು ಅಸ್ತಿತ್ವನೇ ಆಗಿದೆ, ಅದು ಇರುವಿನಲ್ಲೇ ಎಲ್ಲವೂ ಇದೆ ಅನ್ನೋವಂಥದ್ದು ಕೊನೆಗೆ ನಾವು ನಮ್ಮಲ್ಲಿ ತಂದಿರೋ ಅಂತದ್ದು ಸರ್ವಂ ಕಲ್ವಿದಂ ಬ್ರಹ್ಮ ಅಂತ. ಎಲ್ಲವೂ ಆ ಬ್ರಹ್ಮವೇ ಆಗಿದೆ ಅಂತ ಹೇಳಿ. ಹೇಗದು ಪ್ರಜ್ಞಾನಂ ಬ್ರಹ್ಮ, ಅರಿವೇ ದೇವರು ಅಂತ ಹೇಳ್ತೀವಿ. ಅಂದ್ರೆ ಎಲ್ಲವೂ ಅರಿವಿನಲ್ಲಿ ಇದೆ. ಈಗ ಏನು ಕಾಣ್ತಾ ಇದೀವಿ, ನೋಡ್ತಾ ಇದೀವಿ, ಎಲ್ಲವೂ ನನ್ನ ಅರಿವಿನಲ್ಲಿ ಇರೋ ಅಂತದ್ದು ಅಂತ ಹೇಳಿ. ಅಂದ್ರೆ ನಾನು ಬ್ರಹ್ಮ ಆಗ್ಬೇಕು ಅಂತಿಲ್ಲ, ನಾನೇ ಬ್ರಹ್ಮ ಆಗಿದ್ದೀನಿ. ನಾನು ಬೇರೆ ಆಗುವಂಥದ್ದಲ್ಲ ಅದು. ನಾವು ಏನು ಬೇರೆ ಅಂತ ಬೇರ್ಪಡಿಸ್ಕೊಂಡು ಅದನ್ನು ಹುಡ್ಕುವಂಥದ್ದು ಏನಲ್ಲ, ನಾನೇ ಅದಾಗಿದ್ದೀನಿ. ನನ್ನಿಂದನೇ ಎಲ್ಲವೂ ಪ್ರಪಂಚ ಎಲ್ಲವೂ ಸೃಷ್ಟಿಯಾಗಿರೋದು ಅನ್ನೋವಂಥದ್ದು. ನಾನೇ ಆ ಸ್ವರೂಪಿ, ಬ್ರಹ್ಮ ಸ್ವರೂಪಿ ನಾವು ಅಂತ ಹೇಳಿ ಇವತ್ತಿನ ಒಂದು ಈ ಟಾಕ್ 39ನ್ನ ನಾವು ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೀವಿ. ನಾವು ಮುಂದಿನ ಒಂದು ಇದ್ರೊಳಗೆ ಪರಮಾತ್ಮ ಅನ್ನೋದ್ರ ಬಗ್ಗೆ 40ನೇ ಟಾಕ್ ಅದು. ಮತ್ತೆ ಅದ್ರೊಳಗೆ ವಿಶ್ಲೇಷಣೆ, ತತ್ವಮಸಿ, ನಾವೆಲ್ಲವೂ ಅದದೇ ತಗೊಂಡ್ ಬರ್ತೀವಿ ಇದ್ರೊಳಗೆ. ಮತ್ತೆ ನಮ್ಗೆ ಇದು ತುಂಬಾ ಸ್ಪಷ್ಟತೆ ಇದು ನಮ್ಗೆ ಬಂತು ಅಂದ್ರೆ ನಮಗೆ ಆದಷ್ಟು ನಾವು ಆ ಒಂದು ತತ್ವದಲ್ಲಿ ನಿಲ್ಲೋದಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಇವತ್ತಿನ ಈ ಒಂದು ಇದನ್ನ ಮುಗಿಸ್ತಾ ಇದ್ದೀವಿ. ಮೇಡಮ್ ಪ್ರೇಯರ್ ಮಾಡ್ಬಿಡ್ಲಾ? ಪ್ರೇಯರ್ ಮಾಡಿ. ಚೆನ್ನಾಗಿ ಬಂತು, ಬಟ್ ನನಗೆ ಸರಿಯಾಗಿ ಕೇಳಕ್ಕಾಗ್ಲಿಲ್ಲ ಇಂಟರ್ನೆಟ್ ಇಶ್ಯೂ ಇಂದ. ಪ್ರಾರ್ಥನೆ ಮಾಡಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ ಗಮಯ
ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ. ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಎಲ್ರಿಗೂ ಧನ್ಯವಾದಗಳು. ತುಂಬಾ ಚೆನ್ನಾಗಿ ತಮ್ಮ ಎಲ್ಲ ತಿಳುವಳಿಕೆಗಳನ್ನ ತಿಳಿಸ್ಕೊಟ್ರಿ. ಎಲ್ರಿಗೂ ಧನ್ಯವಾದಗಳು. ಹರಿ ಓಂ. ಹರಿ ಓಂ.